ಪ್ರೀತಿಯಾಗ ಆಗಿ ನಿಸ್ಸಣ್ಣ ನೀನು ಸರಿ ಇಲ್ಲ ಹಲಕಾಟ ಹೆಣ್ಣ ದಿನಕ್ಕೊಂದು ಸೋಗ ಕ್ಷಣಕ್ಕೊಂದು ಮೆರಿಯಾತಿ ನೀ ಮೆರಿಯಾತಿ ರಾಜ ಯಾಕೆ ಹಿಂಗಾಗಿಯೋ ನೀನು ಅವತ್ತು ದುಡುಕಿರ್ಲಿಲ್ಲ ಅಂದ್ರೆ ಬೇರೆ ಏನೋ ಆಗಿರೋದು ಆದ್ರೆ ನಾ ಒಂದ್ಸತಿ ಒಂದು ಮಾತು ಹೇಳಿದ್ದೆ ನಿನಗೆ ನೀನು ಈ ಸಿಟ್ಟಿನಿಂದ ನಾನು ಕಳ್ಕೋತಿ ಅಂತ ಅದೇ ಮಾತೆ ಕರೆ ಮಾಡಿಬಿಟ್ಟಲ್ಲ ನೀನು ನೋಡು ಆಗಿದ್ದೆಲ್ಲ ಆಗೋಯ್ತು ಆದ್ರೆ ನಾ ಪ್ರೀತಿ ಮಾಡಿದಂತೂ ಸುಳ್ಳಲ್ಲ ಇದೆಲ್ಲ ಬಿಡು ಇದೆಲ್ಲ ಬಿಟ್ಟು ಆರಾಮಿರು ನಿನ್ಗೆ ನನ್ಕಿನ ಚಲೋ ಹುಡುಗಿ ಸಿಗ್ತಾಳ ಅದೇ ಹಳೆ ಡೈಲಾಗ್ ಹೋಗ್ಯಾಕ ಬಂದು ಅಲ್ಲ ನನ್ನ 3 ವರ್ಷ ಪ್ರೀತಿ ಮಾಡಿ ಯಾವನು ಕೂಡ ಮದುವೆಯಾಗಿ ಹೊಂಟಾಕಿ ನೀನು ಮತ್ತು ಆ ಕಡೆ ಹೊಯ್ಕೊತ ಹೋಗ್ಬೇಕಾಗಿತ್ತಲ್ಲ ನನ್ನ ಮಾರಿ ನೋಡಕ್ಕೆ ಮತ್ತೆ ಬಂದು ನನಗೆ ಗೊತ್ತೈತಿ ರಾಜ ನಿನ್ಗೆ ನನ್ನ ಮೇಲೆ ಭಾಳ ಸಿಟ್ಟೈತಿ ಮೊದಲೇ ನೀ ಸಿಟ್ಟಿನ ಮನುಷ್ಯ ಆದ್ರೆ ನಾರು ಏನು ಮಾಡಲಿ ನಮ್ಮ ಅಣ್ಣ ನಮ್ಮವ್ವ ಅಪ್ಪ ಇಷ್ಟಿದ್ದಾಗ ಬಿಟ್ಟು ಹೋಗ್ಯಾರ ಎಷ್ಟು ಕಷ್ಟಪಟ್ಟು ನಮ್ಮ ಅಣ್ಣನ ಬೆಳ್ಸ್ಯಾನ ಅನ್ನೋದು ನನಗೆ ಗೊತ್ತೈತಿ ನೀನು ಸಿಟ್ನಾಗ ಅವನಿಗೆ ಕೈ ಮಾಡ್ದಲ್ಲ ಅವತ್ತ ನನಗೆ ಪವಿತ್ರವಾದ ಪ್ರೀತಿಗೆ ಬೆಲೆ ಇಲ್ಲ ಪ್ರೂವ್ ಮಾಡಿಬಿಟ್ಟು ನಾನು ಮಂದಿಗತೆ ಮೈ ಮುಟ್ಟಿ ಪ್ರೀತಿ ಮಾಡಬೇಕಾಗಿತ್ತು ನೀ ಯಾಕೆ ಬಿಟ್ಟು ಹೋಗಿದ್ದೆ ಆದ್ರೆ ನೀನ ನಾನು ಹೆಂಡ್ತಿ ಅಂತೇಳಿ ಮನಸ್ಸಿನಾಗ ಗುಡಿ ಕಟ್ಟಿ ನಿನಗೆ ಪೂಜೆ ಮಾಡಿನಲ್ಲ ತಪ್ಪು ನಂದು ನಿಂದಲ್ಲ ನನಗಾಗಬೇಕಾಗಿದೆ ಇದು ನೀ ಸಿಟ್ನಾಗದಿ ನನಗೆ ಅರ್ಥ ಆಗ್ತೈತಿ ನೀ ಏನು ಮಾತಾಡ್ತೀವೋ ಮಾತಾಡ ಆದ್ರೆ ನಮ್ಮಂಥ ಹೆಣ್ಮಕ್ಳ ಪರಿಸ್ಥಿತಿ ನಮ್ಗೆ ಗೊತ್ತು ಒಂದು ಕಡೆ ಪ್ರೀತಿ ಮಾಡೋ ಹುಡುಗ ಇನ್ನೊಂದು ಕಡೆ ನಮ್ಮ ಕುಟುಂಬದವ್ರದ್ದು ಹೋಗ್ಲಿ ಬಿಡು ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ನನಗೆ ಟೈಮ್ ಆಯಿತು ನನ್ನ ಗಂಡನ ಮನೆಯವರು ಕರೆಯಕ್ಕೆ ಬಂದಾರ ನಾ ಇನ್ನು ಹೋಗಿ ಬರ್ತೀನಿ ಆದ್ರೆ ಕೊನೆಗೊಂದು ಮಾತು ಹೇಳ್ತೀನಿ ರಾಜ ನಿನ್ನಂತೂ ಇಷ್ಟಪಟ್ಟಿದ್ದು ಸುಳ್ಳಲ್ಲ ಏ ಹೋಗ ಹೋಗ ಬಾ ತಂಗಿ ನೋಡಕ್ಕ ನಮ್ಮ ದೋಸ್ತರಿಗೆ ಮಾತು ಕೊಟ್ಟಂತೆ ಅಂತೂ ಮದುವೆ ಅಂತೂ ಮಾಡಿ ಏನು ನೋಡಕ್ಕ ಸಣ್ಣಗಿದ್ದಾಗ ತಂದೆ ತಾಯಿನ ಕಳ್ಕೊಂಡ ಹುಡುಗಿ ಅದು ಏನು ಬಂಗಾರದಂಗೆ ಬೆಳೆಸೀನಿ ಏನೋ ಕೆಟ್ಟಗಳಿಗೆ ಅಂತೇಳಿ ಮರ್ತಾನೆ ಅಲ್ಲ ನೀ ಮಾತಾಡಿದ್ದು ಆದಷ್ಟು ನಮ್ಮ ತಂಗಿನ ಕಣ್ಣಿಟ್ಟು ಜೋಪಾನ ಮಾಡುವ ಹೋಲ್ ಬಿಡಪ್ಪ ಅದೊಂದು ಹಂಗೆ ಟೈಮ್ ಇತ್ತು ಮಾತಾಡೀನಿ ಈಗ ಯಾರ ನಮ್ಮ ಮನೆ ಸೊಸ್ಯದ ನಾ ಹೆಂಗ್ ನೋಡ್ಕೋಬೇಕಲ್ಲ ಅದ್ ನನಗೆ ಗೊತ್ತೈತಿ ಅದೇ ನೀ ಕಾಳಜಿ ಮಾಡ್ಬೇಡ ಯಾಕೆ ನಾವು ಚೆನ್ನಾಗಿ ನೋಡ್ಕೋತೀವಿ ಆಯ್ತಕ್ಕ ನಿಮ್ಮ ಮೇಲೆ ನನಗೆ ವಿಶ್ವಾಸ ಐತಿ ನೋಡ್ ತಂಗಿ ಏನೋ ಶಿಟ್ಟಿನ ಬರ್ದಾಗ ಅವರು ಯಾರು ಮಾತಾಡ್ತಾರ ಏನ್ ತಪ್ಪು ತಿಳ್ಕೊಬೇಡ ಅವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗ್ಯಾವ ನಿಮ್ಮ ಅಣ್ಣ ಕಾಲ ನಮಸ್ಕಾರ ಮಾಡ ನಿಮ್ಮ ಅಮ್ಮಗ್ ನಮಸ್ಕಾರ ಮಾಡೋ ಹಾ ದೇವ್ರ ನಿಮ್ಗೆ ಒಳ್ಳೇದು ಮಾಡ್ಲಿಪ್ಪ ನಡ್ರಿ ಹೋಗಿ ಬರಕಂಗಾರ ಆಯ್ತು ಹೋಗಿ ಬರ್ತಂಗಿ ಆರಾಮಿರ ನೀನು ಹುಷಾರಣ ಆಯ್ತು ನಾನು ಹುಷಾರಾಗಿರ್ತೀನಿ ಆಗ ಫೋನ್ ಹಚ್ತಿರ್ತೀನಿ ಹಾ ಹೋಗಿ ಬರಕ್ಕ ಸಾಕಾಸ ಹೋಗಿ ಮಾವರ ಒಟ್ಟ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ ಆಯ್ತಪ್ಪ ನಿನ್ ಮೇಲೆ ವಿಶ್ವಾಸ ಐತಿ ಆರಾಮ್ ಸಿರಿ ಹೋಗಿ ಬರ ಹೋಗಿ ಬರ್ತೀರಿ ಹಾ ಚೆನ್ನಾಗಿರಿ ಹಾ ತಂಗಿ ಹೋಗಿ ಬಾರವ ಆಗಾಗ ಫೋನ್ ಹಚ್ತೀರಿ ಮನೆಗ ನಿಮ್ಮ ಅಣ್ಣನ ಮರಿಬೇಡ ಹಾ ಹೋಗಿ ಬಾ ಹೋಗಿ ಬಾ ಎಷ್ಟು ಲೇಟ್ ಮಾಡ್ತಾನ ನಂಗೆ ಮನೆಗೆ ಹೋಗ್ಬೇಕು
ಬರ್ತಾನ ತಡಿಯ ಬರ್ತೀನಂದ ಇಟ್ಟ ಕಾನ್ಸಲ್ ಮಾಡಾತಿದಿ. ಬರ್ತೀನಿ ಅಂದ್ 1 ಗಂಟೆ ಐತಿ ನಾವು ಬಂದ್ ಕೊಟ್ಟು ಇನ್ನ ಬರಕ್ ತಯಾರಿಲ್ಲ. ಮೂಗ್ ವರ್ಷದ ಕಮ್ಮಿ ಆಗಲ್ಲ ಅದು. ನೋಡು ಬಂದೇ ಬಿಟ್ಟ. ಏ ರಾಜ ಮನುಷ್ಯದ ದನಾಗಿನ ಇದು ಆಕೆ ಪೈಲ ಆರಾಮಿಲ್ಲ ಮತ್ ಅಕ್ಕಿ ಬಡಿತಿ ತಿಳಿದಿಲ್ಲ ನಿಂಗ. ಅಕ್ಕಿ ಕೇಳ ಯಾರು ಕೇಳಿ ಮಳ್ಯಾಗ ತೋರ್ಸ್ಕೊಂಡು ಅಕ್ಕಿಗೆ ಏನಾರ ಆದ್ರೆ ಯಾರು ಜವಾಬ್ದಾರಿ? ನನ್ನ ಪರಿಸ್ಥಿತಿ ಏನಾಗ್ಬೇಕು ಏನಾರ ಆದ್ರೆ ತಿಳಿಯಂಗಿಲ್ಲ. ನಿನಗ 1000 ಸತ ಬಡ್ಕೋತೀನಿ ನೀವ ಸರಿ ಇಲ್ಲ ನಮ್ ಬೇಡ ಅಂತೇಳಿ ನನ್ ಮಾತ್ ಎಲ್ ಕೇಳ್ತಿ ಅನ್ಭವಿಸಿಗ. ಈ ಫುಲ್ ಬಿಡು ಇಟ್ಟಾಗ ಟೆನ್ಷನ್ ಮಾಡ್ಕೊಳತಿದಿ ನೀನ. ಈಗೇನಾಯ್ತು? ಏನಾಯ್ತಾ? ಏನೂ ಆಗಿಲ್ಲ. ನೀವಿಬ್ರು ಹಾಳಾಗಿ ಹೋರಿ ಏನು ಹೇಳಲ್ಲ. ನೀ ಉಂಟು ಅವ ಉಂಟು. ಏ ಯಾರನ್ನ ಕೇಳಿ ಹೋಗಿದಿ? ಮಳ್ಯಾಗ ತೋರ್ಸ್ಕೊಂಡ್ ಬಂದ್ರ ಕಾಲೇಜಿಂದ ಬರೋ ಮುಂದ ನೆಂದಿನಿ. ಏನಾಯ್ತು ಈಗ? ನೆಂದ್ರ 10 ನಿಮಿಷ ನಿಂತು ಬರುದು ಅಷ್ಟೇನು ಅರ್ಜೆಂಟ್ ಇತ್ತು ನಿನಗ? ನೀ ಹಿಂಗ್ ಮಾಡಿದ್ಕ ನೋಡಕ್ ಎಷ್ಟ್ ಸಿಟ್ ಮಾಡ್ಕೊಂಡು ಹೋದ್ಲೆ. ಅಲ್ಲ ನಿಂಗೆ ನೆನ್ಕೊಂಡ್ ಬಂದ ನಿನ್ ಮಳ್ಯಾಗ ಏನಾರ ಆಗಿ ಜೀವಕ್ಕೆ ಏನಾರ ನಾ ಏನು ಮಾಡ್ಲಿ? ಮಳ್ಯಾಗ ನೆನದ್ರಿಂದ ಜೀವಕ್ಕೆ ಏನಾಕೈತಿ? ಅಲ್ಲ ನಿಂಗೆ ಮಳ್ಯಾಗ ಹೋಗಿ ನೆಗಡಿ ಜ್ವರ ಬಂದ ಜೀವಕ್ಕೆ ಏನಾರ ಆದ್ರೆ ನನ್ನ ಪರಿಸ್ಥಿತಿ ಏನ? ಅಪ್ಪಿ ನಾನು ನಿನ್ನ ನಂಬೇನಿ, ನನ್ನ ಜೀವಾನಿ. ರಾಜ ನೀ ಇಷ್ಟೆಲ್ಲ ನನ್ನ ಲವ್ ಮಾಡ್ತಿ, ಆದ್ರೆ ಯಾಕೆ ಸಿಡಕ್ ಮಾಡ್ತಿ? ನನಗೆ ಒಮ್ಮೊಮ್ಮೆ ಅಂಜಿಕೆ ಬರ್ತೈತಿ ನಿನ್ ಸಿಟ್ಟಿನಿಂದನ ಎಲ್ಲೋ ನೀ ನನ್ನ ಕಳ್ಕೊಂಡ್ ಬಿಡ್ತಿ ಅಂತ. ಏನ ಕಳ್ಕೊಳ್ಳೋದ? ನಿನ್ಯಾವ ಮದುವೆ ಆಗ್ತಾನ? ಅಂತ ಪರಿಸ್ಥಿತಿ ಏನಾರ ಬರ್ತಂದ್ರ ಮೊದಲು ನಿನ್ನ ಕೊಂದ ಆಮೇಲೆ ನಾಶ ಆಯ್ತೀನಿ, ತಲೆಯಾಗಿಟ್ಕೋ. ಅಯ್ಯೋ ನಿನಗ ಕರೆಕ್ಟ್ಗೆ ಪ್ರೀತಿನೂ ಮಾಡಕ್ ಬರಲ್ಲ, ಬರೇ ಹೊರಟ ಅಂದ್ರೆ ಹೊರಟ. ಅದೇನಕ್ಕಾಗಲ್ಲಕ್ಕ. ನೀ ಇರ್ಬೇಕಾದ್ರ ನಾ ಯಾಕೆ ಬರದನ್ನ ಲಗ್ನ ಆಗ್ಲಿ? ಅಲ್ಲಿ ನನ್ನ ಫ್ರೆಂಡ್ ಸಿಟ್ ಮಾಡ್ಕೊಂಡು ಹೋಗಾಳ, ನಾನು ನಡೀತೀನಿ ನಿನ್ನ. ಇದು ತಲೆಗೆ ಸುತ್ಕೊಳ್ಳೋದಲ್ಲ, ಮಾನ ಮುಚ್ಕೊಳ್ಳೋದು. ಏನು ನೋಡಿದ್ರೆ ನೀನೇ ನೋಡಿರ್ತಿ. ನಾನು ನೋಡೋದು ಮದುವೆ ಆದ್ಮೇಲೆ, ಈಗಲ್ಲ. ಆಯ್ತು ನಾ ಇನ್ ಹೊರಡ್ತೀನಿ. ಹಾ ಅಲ್ಲ ಮಧು ಅವ್ನ್ ಏನ್ ನೋಡಿದಿ? ಯಾವತ್ತು ನೋಡ್ಬೇಕು ಬರೀ ಸಿಡ್ಪಿಡೆ ಮಾಡ್ತಾನ. ಅವ ಒಂದ್ ಸ್ವಲ್ಪ ಮುಂಗೋಪಿ ಅದಾನ, ಸಿಟ್ಟು ಜಾಸ್ತಿ ಐತಿ. ಆದ್ರ ನನ್ ಮ್ಯಾಲ ಅಟ್ಟೆ ಜೀವ ಅದಾನ. ಇವತ್ತ ಎದಕ್ ಹೊಡೆದಿರೋದು ಹೇಳ? ನನಗ ಜ್ವರ ಬಂದಿದ್ ನೋಡಿ ಅವನಿಗೆ ತಡ್ಕೊಳಕಾಗಿಲ್ಲ, ಅದಕ್ಕ ಹೊಡೆದಾನ. ಹಾ ಇದನ್ನ ಹೇಳ್ತಾ ನೋಡು, ಏನ್ರ ಒಂದು ಕಾಣ್ಬೇಕ. ಹೊಡ್ಸ್ಕೊಂಡಿದಿ ಸುಮ್ ನಡಿ, ಜ್ವರ ಬಂದವತ್. ಅಲ್ಲ ಮಧು ಈಗ ಎಷ್ಟು ಹೊಡೆಯೋದು ಬಿಡೋದು ಮಾಡ್ತಾನ. ಲಗ್ನ ಆಗನ ಇನ್ನ ಎಷ್ಟು ಹೊಡಿತಿರ್ಬೇಕವ ವಿಚಾರ ಮಾಡು. ಅಲ್ಲ ಅವ ಹೊಡೆದಿದ್ ಇಷ್ಟ ಹೈಲೈಟ್ ಮಾಡತ್ತಿ. ಅವ್ ಹೊಡೆದಿದ್ದು ನನ್ಗೇನು ಅನ್ಸೇ ಇಲ್ಲ, ಯಾಕಂದ್ರ ನನಗ ರೂಢಿ ಆಗ್ಬಿಟ್ಟೈತಿ. ಆ ಹೊಡಿದು ಕಾಮನ್. ಅವನಿಗೆ ಸಿಟ್ಟಿಗೆ ಬಂದಾಗೆಲ್ಲ ಹೊಡಿದು ಬೈದು ಎಲ್ಲ ಮಾಡ್ತಾನ. ಆದ್ರೆ ನನ್ನ ಯಾವತ್ತು ಬಿಟ್ಕೊಡಲ್ಲವ. ಅವ ನನಗ ಏನ್ ಮಾಡಿದ್ರೇನು, ಹೊಡೆದ್ರು ಬಡದ್ರು ಕೊಂದ್ರು ನನಗ ಬೇಕ ಅಷ್ಟೇ. ಬಾ ನಡಿ. ಬಂಗಾರಕ್ಕ, ಬಂಗಾರಕ್ಕ, ಯಾರು ಹೊರಗೆ ಬಂದವ್ರು? ಬಾರಪ್ಪ, ಈಗ ಬಂದ್ರಿ? ಅವ ಈಗ ಬಂದ್ ನೋಡು. ಬಾ ಕುಂದ್ರ ಬಾ. ಆರಾಮದಾರಲ್ಲ ಎಲ್ಲಾರು? ಹಾ ಆರಾಮದೀವಿ ನೋಡಪ್ಪ. ಹುಟ್ಟ್ಯಾವ ಅದಾನ ಒಳಗದಾನ ಅವನು. ಒಳಗದಾನು. ಏನ್ಪಾ ಹಿಂಗ್ ಬಂದದ್ದು? ಅದಾವ ನಿನ್ ಹುಡುಗರು ಸ್ವಲ್ಪ ಮಾತಾಡ್ಬೇಕಾಯ್ತು, ಅದಕ್ ಬಂದೀನಿ. ಅದ ಶಂಕರಪ್ಪನಾಗ ಮಾತು ಕೊಟ್ಟಿದ್ನ. ಏನತ್ತು? ನಿನ್ ಮಗಗ ನಮ್ ತಂಗಿನ ಕೊಡ್ತಾನಪ್ಪ ಅತ್ತೆ, ನನಗೆ ಗೆಳೆಯ ಕೊಟ್ಟದ ಮಾತ ಪಾಲಿಸ್ಬೇಕಂತೇಳಿ ಅದಕ್ಕೆ ಇಲ್ಲಿ ಬಂದ ನೋಡ. ಏನತ್ ಮಾತು ಕೊಟ್ಟಿದ್ದಪ್ಪ? ನಮ್ಮ ತಂಗಿನ ನಿನ್ ಮಗ ಕೊಡ್ತಾನಪ್ಪ ಅಂತೇಳಿ ಯಾವ ಮಾತು ಕೊಟ್ಟಿದ್ನ್ಯ. ಅವ ಈಗ ತಿರ್ಕೊಂಡಾನ. ಅವ್ ಸತ್ತಾನ ಅಂತೇಳಿ ಅದನ್ನ ಬಿಡಾಕು ಬರಂಗಿಲ್ಲ. ನೋಡವ ನನ್ ಗೆಳೆಯ ಕೊಟ್ಟ ಮಾತಿನ ಪ್ರಕಾರ ನಮ್ ತಂಗಿನ ಕೊಡಬೇಕಂತೇಳಿ ಬಂದನ್ಯ. ಏನ
ನಿಮ್ ತಂಗಿನ ನಮ್ಮನೆ ಕೊಡ್ಬೇಕತ್ ಬಂದ್ಯಾ? ಅಲ್ಲ, ಯಾವಾಗ ಕೊಟ್ಟಿದ ಮಾತ ಅವ ಈಗ ಸತ್ ಹೋಗ್ಯಾನ. ಆ ಮಾತು ನೀ ನಡ್ಸ್ಬೇಕತ್ ಬಂದಿಯಲ್ಲ, ಇದನ್ನ ನಾನ್ ನಡ್ಸಾಕ್ ಬರಂಗಿಲ್ಲ. ನೀ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಅದನ್ನ ಹೆಣ್ಣು ನಾ ಈ ಮನೆಗ್ ತಗೊಳಂಗಿಲ್ಲ. ಏನ್ ಮಾಡ್ತಿ ಮಾಡ. ನೋಡುವ ನಮ್ ತಂಗಿನ ಕೊಡಬೇಕಂತ ನಿರ್ಧಾರ ಮಾಡ್ಯಾನ. ಏನ ನಿಮ್ ತಂಗಿನ ಈ ಮನೆಗ್ ಕೊಡ್ಬೇಕಂತ ನಿರ್ಧಾರ ಮಾಡಿದಿ? ಹೌದು. ಅದೆಂದಿಗೂ ಸಾಧ್ಯ ಇಲ್ಲ. ಅಲ್ಲ, ಸತ್ ಶುರುವಾಡ್ಸಿ ಹೇಳ್ಯಾನ ಅವನ್ ಮಾತ ನೀ ಹೇಳಿ ಈ ಮನೆಗ್ ಹೆಣ್ ಕೊಡ್ಬೇಕಂತ ಬಂದಿ. ಯಾರು ಗೊತ್ತೈತಿ ನೀ ಮಾತು ಕೊಟ್ಟಿಯೋ ಇಲ್ಲೋ ಅಂತ? ಅದಕ್ಕೆ ಸಾಕ್ಷಿ ಏನೈತಿ? ಆ ನೋಡಕ್ಕ, ಕೊಟ್ಟ ಮಾತಿಗೆ ತಪ್ಪೋರಲ್ಲ ನಾವು. ಬೇಕಾದ್ರೆ ಜೀವ ಬೇಕಾದ್ರೆ ಕೊಡ್ತೀವಿ ನಾವು. ಆದ್ರ ಅನ್ನ ತಿನ್ನು ಬಾಯಲ್ಲಿ ನಾವು ಸುಳ್ಳು ಹೇಳಂಗಿಲ್ಲಕ್ಕ. ಹಾ, ಅನ್ನ ನೀವು ಒಬ್ಬ ತಿನ್ನಂಗಿಲ್ಲ, ನಾವು ಅನ್ನನ ತಿಂತೀವಿ. ಅನ್ನ ತಿಂತೀವಿ ಅಂತ ಕಂಡ್ಕೊಂಡವ್ರ ಬಂದ್ ಮನೆ ಹೋಗ್ಸ್ಕೊಳಕಾಕತ್ತೇನ? ಆ ಇದು ಕಲಿವಿದ. ಯಾರ ಮಾತು ಹೆಂಗಂತ ನಂಬಕ್ ಆಗಂಗಿಲ್ಲ. ಅವ್ ಸತ್ತಾನತ್ತ, ಇವ್ನ ಮಾತು ತಗೊಂಡನತ್ತ, ಅದು ನೀವು ನೆರವೇರ್ಸಾಕ್ ಬಂದಾನಂತ. ಎಷ್ಟು ಬಡ್ಕೋತಿ ಬಡ್ಕೋ, ಅದ್ ನಾ ಏನ್ ನಿನಗ್ ನಡ್ಸ್ಕೊಡಂಗಿಲ್ಲ. ಅಲ್ಲ ಸ್ವಲ್ಪ ಯಾವಾಗ ಬಂದ್ರಿ? ಇದೇ ಅದು ನನ್ ಪುಟ್ಟಿ ಆರಾಮದಿಲ್ಲ? ಆರಾಮಿದೀಪ. ಎಲ್ಲ ಮತ್ ಪಾಡಗ ನೋಡುವ ಅಗದಿ. ಪಾಡ ಆಗುದೇನ್ ಮಾಡ್ತಾನ? ಅವಾಗೇನ್ ಕಡಿಮೆ ಐತತ್ತ? ಕಾಮ್ಗ ಊಟ ಗೀಟ ಮಾಡಿಸಿ ಎಲ್ಲ ಪದ್ಧತಿ ಇಟ್ಟದಲ್ವ ಅವನ. ಮತ್ತೇನಪ್ಪ ಈ ಸಲ ನೌಕರಿ ಹೆಂಗ್ ನಡವತಿ? ಚಲೋ ನಡತ್, ನೌಕರಿ ನಡತ್. ಚಲೋ ನಡವತಿ. ಮತ್ತೇನ್ರಿ ಹಿಂಗ್ ಬಂದ್ರಿ ನಮ್ಮ ಮನಿ ಕಡೆ ಅಪ್ರೂಪಕ್ಕೆ? ಅದೇನಪ್ಪ, ನಿಮ್ಮ ಅಪ್ಪಗೇನ ಮಾತು ಕೊಟ್ಟಿದತ್ತ, ಅದಕ್ಕ ಆ ಮಾತ ನಡ್ಸಾಕ್ ಬಂದಾನ. ಕೊಟ್ಟ ಮಾತು ತಪ್ಪವ್ರಲ್ಲತ್ತವ್ರು. ಅದಕ್ಕ ಅವನ ತಂಗಿನ ನಿನಗ್ ಕೊಟ್ಟು ಮದ್ವಿ ಮಾಡ್ತಾನತ್ತ. ನೋಡಪ್ಪ, ನಿಮ್ಮ ಅಪ್ಪಂದು ನಮ್ದು ಮಾತುಕತೆ ಆಗಿತ್ತು. ನಮ್ಮ ತಂಗಿನ ನಿನಗ ಕೊಡ್ಬೇಕಂತೇಳಿ ಆ ಪ್ರಕಾರವಾಗಿ ಮಾತು ನಡೆಸ್ಬೇಕಂತೇಳಿ ನಾ ಬಂದೀನಿ. ಅದಕ್ಕೆ ನಿಮ್ಮವ್ವ ಏನೇನೋ ಮಾತಾಡಕತ್ತಾಳ. ಅಲ್ಲ, ಮಾತು ಕೊಟ್ಟಾನ ಹೇಳಿ ನನ್ನ ಮದ್ವೆ ಯಾಕೆ ಮಾಡಾಕ ಬರ್ತೈತೇನ? ಹಂಗಲ್ಲವ, ಮತ್ತ ಅವ್ರ ಹಿರಿಯಾರ ಮೊದಲು ಮಾತು ಕೊಟ್ಟಿರ್ತಾರ ಸಾಯ್ಕಿಂತ ಮುಂಚೆ. ಮಾತ ನಡೆಸ್ಕೊಡುದು ಕರ್ತವ್ಯ ಆಗಿರ್ತೈತಿ. ಅದಕ್ಕೆ ಬಂದಾನವ. ಅಲ್ಲ ತಮ್ಮ, ನೀವು ಮಾತು ಕೊಟ್ಟಾನ ಹೇಳಿ ಎಂತವ್ರು ನನಗೆ ಬಂದ ಮನೆ ತುಂಬಿಸ್ಕೊಳಕಾಕತ್ತೇನ? ನೀನು ಇರೋ ನಮಗ್ ಒಬ್ರ ಮಗ. ಅದಕ್ಕೆ ನನಗೆ ಬೇಕಾದ ಸಸಿ ಮಾಡ್ಕೊಂಡ್ ಬರ್ತಾನ ಈ ಮನೆಗೆ ತಕ್ಕಂತ. ಇಷ್ಟೆಲ್ಲ ಆಸ್ತಿ ಐತಿ, ಇದೆಲ್ಲ ಯಾರಿಗೆ ನಿನಗ? ಅಂತ ಹೋಗಿ ಹೋಗಿ ಇವ್ರ ತಂದಿನ ಮದ್ವೆ ಹಾಕಿ ಅದೇನು ಸಾಧ್ಯನೇ ಇಲ್ಲ. ಅದು ನಾ ಮಾಡಂಗೂ ಇಲ್ಲ. ನೀವು ಎಷ್ಟು ಏನ ಅಂದ್ರು ನನ್ನ ಮನಸ್ಸಿಗೆ ಬಂದಾಗ ಆಕಿನ ಮಾಡ್ಕೊಂಬರಕಿನ. ಅಲ್ಲವಾ, ಅಪ್ಪ ಅವ್ರಿಗೆ ಮಾತು ಕೊಟ್ಟಾರ. ಆ ಮಾತಿನಂತೆ ನಡ್ಕೋದು ಅವ್ರ ಧರ್ಮ ಆಗಿರ್ತೈತಿ. ಅದಕ್ಕೆ ಬಂದಾರವ. ಏನ್ ತಪ್ಪೈತಿ ಕೇಳಿದ್ರಾಗ? ಯಾಕ ಅಂತ ಹೆಣ್ಣ ಇಂಥ ಹೆಣ್ಣ ನಾಕ್ ಹೋಗ್ಬೇಡ. ನನ್ನ ತಂಗಿ ಬರೋದು ಏನ್ ಗೊತ್ತ ನಿನಗ? ನಿನ್ನ ತಂಗಿ ಎಂತಕ್ಕೆ ಕಿರೋಳಕ, ಅದ್ ನನಗೆ ಏನು ಹೇಳ್ಬೇಡ. ಆಕಿನ ಈ ಮನೆ ಸಸಿ ಮಾಡ್ಕೊಳಂಗಿಲ್ಲ. ಮುಂದೆ ಏನ್ ಮಾಡಾವದಿ ನೀನು? ನಾ ಹೇಳ್ತೀನ, ಆಕಿನ ಈ ಮನೆ ಸಸಿ ಮಾಡ್ಕೊಳಂಗಿಲ್ಲ. ನನಗೆ ಯಾಕೆ ಕಣ್ಣಾಗ ನೋಡ್ತೈತ ನೋಡ ಅಂತ ಹೇಳ್ತಾ ನಿನಗ ಮದ್ವಿ ಮಾಡ್ತಾನ. ಅಲ್ಲವಾ, ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರ ಆಕಿನ ಮದುವೆ ಆಗಬೇಕ. ಹಾ, ಅವ್ ಮ್ಯಾಗಿನ ಬಂದ ಕೆಳಗೆ ಹೇಳ್ತಾನ, ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತೈತಿ ಆಕಿನ ಮದ್ವಿ ಮಾಡಕೋ ಅಂತ. ಏನ್ ಮಾತಾಡ್ತೀಯೋ? ನೋಡಕ್ಕ, ನಾನು ದೋಸ್ತಗ ನಾ ಮಾತು ಕೊಟ್ಟೇನಿ, ಮದುವೆ ಮಾಡೇ ತೀರ್ತೀನಿ. ಇದನ್ನ ಯಾಕತ್ತೀವಕ್ಕ, ನಾವು ಮಾತು ಕೊಟ್ಟೈತೆ ತಪ್ಪವ್ರಲ್ಲ. ಈ ಮನೆಗೆ ಸೊಸಿನ್ ಮಾಡಿ ಕಳ್ಸೋದು ನನ್ನ ಕರ್ತವ್ಯ. ಏ ಪುಟ್ಟಿ, ನೀ ಮದುವೆ ಹಾಕಿಲ್ಲ? ಒಳ್ಳೆ ಏಮಮ್ಮ, ನೀವು ಕೊಟ್ಟನ ಆಗಕ್ ತಯಾರದನೆ. ಅಂದ್ರೆ ನನ್ನ ಮಾತು ಮೀರಿ ಮದ್ವೆ ಹಾಕ್ಯಾನಿ? ಹಾ, ಅದೇನ ಅವ್ ಮಾಮ ಕೊಡ್ತಾನ ಆಗ್ತಾನ ನಾ ಆಗವ. ನಾ ಬ್ಯಾಡ ಅಂದ್ರೆ ಅದ ನೀ ಒಳ್ಳೆ ಅಕ್ಕನ್ನ ಹಾಕ್ಯಾನ ಆಗತ್ತನ. ಪುಟ್ಟ, ನೀ ಮದುವೆ ಮಾಡ್ಕೋಕ್ ರೆಡಿ ಇಲ್ಲ? ಒಳ್ಳೆ ಮಮ್ಮ, ನೀವು ಕೊಟ್ಟನ ನಾ ಮದುವೆ ಆಗಿ ಗಟ್ಟಿ ಅದನ. ಇದಕ್ಕೆ ಯಾರು ಅಡ್ಡಿ ಬಂದ್ರು ನಾನು ನೋಡ್ಕೊತಾನೆ. ಒಟ್ಟ ಅಂಜಬೇಡ. ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡ ಬರ್ತಾನೆ. ಅಲ್ಲ, ಇವ್ ಇಟ್ಟು ಸೊಕ್ಕಿಲೆ ಮಾತಾಡ್ತಾನ. ಹೆಣ್ಣು ಬೇಡ ಅಂದ್ರೆ ಹೆಣ್ಣು ಕೊಡ್ತಾನ ತಾನ. ಆಕೆ ಬಂದು ನನ್ನ ಕೈಯಾಗ ನಡಿಬೇಕಲ್ಲ. ಮಾಡ್ಲಿ ಏನ್ ಮಾಡ್ತಾನೋ. ಇವ್ರು ಯಾವ ದಾರ್ಯಾಗ ಹೋಗ್ತಾರಲ್ಲ, ನಾನು ಅದ ದಾರ್ಯಾಗ ಹೋಗ್ಬೇಕು. ಆ ದಾರ್ಯಾಗ ಹೋಗಿ ಇವ್ರನ್ನ ಹಿಡ್ಕೋಬೇಕು. ಮಾಡ್ತೀನಿ ಇವ್ರನ್ನ, ಅವ್ರ ದಾರ್ಯಾಗ ಹೋಗಿ ಮಾಡ್ತೀನಿ. ಮತ್ತೇನ್ ಹೇಳ? ಊಟ ಊಟ ಮಾಡಿಲ್ಲ ಅಂದ್ರೆ ಬಂದ್ ಮಾಡಿಸ್ತೇನೆ. ಜಳಕ ಜಳಕ ಅಲ್ಲ, ಊಟ ಮಾಡ್ತೇನೆ ಮಾಡಿದೆ ಅಂದ್ರೆ ಮಾಡಿಸ್ತೇನೆ ಅಂತ ಕೇಳ್ತಿ. ಮತ್ತೆ ಜಳಕನೂ ಮಾಡಿಸ್ತಿದ್ನಿಲ್ಲ. ಯಾರು ಫೋನ್ ಬರತೈತಿ? ಕಂಪನಿದೈತೆ. ಸರಿ ಹೇಳ, ಯಾರ್ದಾದ? ಕಂಪನಿದೈತಿ ಮಾರಾಯ. ಸುಳ್ಳು ಹೇಳ್ಬೇಡ, ಖರೆ ಹೇಳ, ಯಾರ್ದು ಬರತೈತಿ? ಕಂಪನಿದೇ ಬರಾತದ ರಾಜಾ. ಯಾಕ ನಂಬಿಕೆ ಇಲ್ಲ ನನ್ನ ಮ್ಯಾಲ? ಕಂಪನಿದ ಬರಾಕತೈತಿ. ಸ್ಕ್ರೀನ್ ಶಾಟ್ ಕಳಿಸೋದ್ರದೊಂದು. ನಾ ಈಗ ಫೋನ್ ಎತ್ತಿನ ಬಿಟ್ಟಿನ, ಯಾಕೆ ಕಿರಿಕಿರಿ ಮಾಡತ್ತಿ ನನ್ಗ? ಸ್ಕ್ರೀನ್ ಶಾಟ್ ಕಳಿಸ. ಆಯ್ತಾಯ್ತು, ಕಳಿಸ್ತೀನಿ. ಕಳಿಸ.
ಕಳ್ಸಿ ನೋಡು. ಕಂಪ್ನಿದ ಐತೆ ಕಂಪ್ನಿದ ಮಚ್ಚೇನ ಹೌದಲ್ಲ ಚಿನ್ನ, ಇಡು ಸಾಕು ಅನ್ನೋದಿ. ಬಾ ಅಣ್ಣ. ಎಲ್ಲಿದ್ದೀರ ತಂಗಿ? ಎಲ್ಲಿಲ್ಲ ಅಣ್ಣ, ನನ್ ಗೆಳತಿ ಕಡೆ ಕರ್ಕೊಂಡ್ ಹೋಗಿದ್ದೆ ಆಕಿಗೆ. ಗೆಳತಿ ಕಡೆ ಹೋಗಿದ್ರಿ? ಊಟದ್ ಮಾಡ್ದೆ ಅಣ್ಣ? ಎಲ್ಲಿ ಊಟ ಮಾಡ್ತೀವ? ನೀ ಬರ್ಲಾರ್ದು ಊಟ ಮಾಡ್ತ ನನ್ನ? ಆಯ್ತು ನಡಿ ಊಟ ಮಾಡೋಣ. ನಿಂದ್ರ ತಂಗಿ, ನಿನ್ ಕೂಡ ಒಂದು ಮುಖ್ಯ ವಿಷಯ ಮಾತಾಡ್ಬೇಕಾಗಿ. ಏನಣ್ಣ ಅದು? ಅದಾವ ನಿನ್ ಮದುವೆ ವಿಷಯ ಮಾತಾಡ್ಬೇಕ. ಮದುವೆ? ಇಷ್ಟ ಜಲ್ದಿ ನನ್ ಮದುವೆ ಮಾಡ್ತಿ? ಯಾವ ಕಾಲಕ್ಕೆ ಯಾವ ಕೆಲಸ ಆಗಬೇಕ. ಅದು ಮದುವೆ ಯಾರು ಕೂಡ ಮಾಡ್ಬೇಕು ಅಂತ ನಿರ್ಧಾರ ಕೂಡ ಮಾಡಿಬಿಟ್ಟನ್ಯ. ಅಣ್ಣ ಏನ್ ಮಾತಾಡತ್ತೆ ಅಣ್ಣ ನೀ? ಹೌದವ, ವಯಸ್ಸು ಮೀರಿ ತತ್ತುಕ ಮದುವೆ ಯಾರಕ್ಕಾರ ಆವಾಗ? ನನಗೇನ್ ಅಷ್ಟು ದೊಡ್ಡ ವಯಸ್ಸಾಗೈತಣ್ಣ, ಈಗ ಕಾಲೇಜ್ ಕೊಂಟಿನಿ, ಇಟ್ಟಾಕ ಅವಸರ ಮಾಡತ್ತೀನಿ. ನೋಡ್ ತಂಗಿ, ನನ್ನ ಕಣ್ಣ ನೀ ಚಿಕ್ಕವಳ ಹಾಕೊಂಡ್ರು ಕೂಡ ನೋಡೋ ಕಣ್ಣಿಗೆ ದೊಡ್ಡಕ್ಕೆ ಆಗಿರ್ತಿ. ತಂಗಿ ಮದುವೆ ಮಾಡ್ಲಾರ್ದ ಹೆಂಗ್ ತಿರುಗ್ತಾನತ್ತೆ ಊರ್ ಮಂದಿ ಕಡೆ ಸಹ ಬೆಳೆಸ್ಕೋಬೇಕನ. ಅದಕ್ಕೆ ಈಗ ಮದುವೆ ವಯಸ್ಸಿಗೆ ಬಂದದಿ, ನಿನ್ನ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ನ. ಅಣ್ಣ ನಾ ಮದುವೆ ಬ್ಯಾಡ ಅನ್ನತ್ತಿಲ್ಲ, ಆದ್ರ ಇಟ್ಟು ಜಲ್ದಿ ಬ್ಯಾಡಣ್ಣ. ಹಂಗನ್ಬೇಡ ತಂಗಿ. ನೋಡು, ನಾನು ನಿನ್ನ ಒಳ್ಳೆಯಕ್ಕೆ ಮಾಡಾಕತ್ತೀನಿ. ಯಾಕತ್ತುಕ ನನ್ನ ಶಕ್ತಿ ನಿಂದ್ರೊಳಗೆ ನಾನು ತಂಗಿ ಮದುವೆ ಮಾಡಿ ನಿನ್ನ ಸಂಸಾರ ಕಣ್ತುಂಬ ನೋಡ್ಬೇಕು ಅನ್ನೋ ಆಸೆ ಆಗಿತ್ತು ನನಗೆ. ಅಣ್ಣ ನಿನ್ನ ಆಸೆ ಎಲ್ಲ ನನಗೆ ಅರ್ಥ ಆಗ್ತೈತಿ, ಆದ್ರೆ ನನಗೂ ಆಸೆ ಐತಿ. ಸಾಲಿ ಕಲಿಬೇಕು, ನೌಕರಿ ಹಿಡಿಬೇಕು, ಆಮೇಲೆ ಮದ್ವೆ ವಿಚಾರ ಅಲ್ಲ. ಹೌದಣ್ಣ, ಮದುವೆ ಸಾಲಿ ಕಲಿಬೇಕಂತ ಆಸೆ ಇರುತ್ತ. ನೀ ಯಾಕೆ ಆಸೆ ನಿರಾಸೆ ಮಾಡ್ತಿ? ನೋಡುವ ತಂಗಿ, ಮಾತು ಎದಕ್ಕೆ ಹೇಳಾಕ್ತೇನೆ ಅಂದ್ರೆ, ನನಗೊಬ್ಬ ಗೆಳೆಯ ಅದಾನ. ಅವ್ನ ಹೆಂಡತಿ ಮೊದಲು ಅಕ್ಕಿ ತಿರ್ಕೊಂಡಾಳ. ಅಕ್ಕಿಗೆ ಒಂದು ಮಗ ಐತಿ, ಈಗ 2ನೇದಾಗ್ಯಾನ. ಅಕ್ಕಿ ಬರೋಬರಿ ಇಲ್ಲ. ನನ್ನ ಗೆಳೆಯನಿಗೆ ಏನ ಮಾತು ಕೊಟ್ಟೇನಿ, ನನ್ನ ತಂಗಿ ನಾನು ನಿನ್ನ ಮಗು ಕೊಡ್ತೀನಿ ಅಂತೇಳಿ. ಅದಕ್ಕೋಸ್ಕರವಾಗಿ ನಿನ್ನ ಮದುವೆ ಮಾಡಿಕೊಡ್ಬೇಕಂತ ನಾನು ನಿರ್ಧಾರ ಮಾಡೀನಿ. ಅಣ್ಣ ನೀ ಯಾವ್ದೋ ಕಾಲದಾಗ ಯಾರಿಗೋ ಕೊಟ್ಟ ಮಾತಿಗೋಸ್ಕರ ನನಗ ಫೋರ್ಸ್ ಮಾಡತ್ತೀನಿ. ನೋಡ್ ತಂಗಿ, ಯಾರ್ದೋ ಮಾತತ್ತ ಅನ್ನಕ್ಕೆ ಹೋಗ್ಬೇಡ. ಯಾಕಂದ್ರೆ ನನಗೆ ಜೀವ ಕೊಡೋ ಗೆಳೆಯ ಅವ. ಮೇಲಾಗಿ ಈ ಭೂಮಿ ಮೇಲೆ ಇಲ್ಲ ಅವ. ಸಪ್ತ ಸ್ವರ್ಗದಾಗಿರೋ ಅವ್ನಿಗೆ ಮಾತು ಕೊಟ್ಟನಿಲ್ಲ. ಅವನ ಮಾತು ಪಾಲಿಸೋದು ನನ್ನ ಧರ್ಮ, ಅಂದಿನ ಮಾತು ಪಾಲಿಸುವುದು ನಿನ್ನ ಧರ್ಮ. ಅಣ್ಣ ನೀ ಹಿಂಗೆ ನನ್ನ ಮಾತನ್ನ ಕಟ್ ಹಾಕಿದ್ರ ನನಗೆ ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಂಗೆ ಸ್ವಲ್ಪ ಟೈಮ್ ಕೊಡು, ನಾ ವಿಚಾರ ಮಾಡಿ ಹೇಳ್ತೀನಿ. ನೋಡ್ ತಂಗಿ, ಟೈಮಿಂಗ್ ಅದು ನನಗೆ ಬೇಕಾಗಿಲ್ಲ. ಏನು ನಾನು ನಿರ್ಧಾರ ಮಾಡೀನಿ ಮದುವೆ ಮಾಡ್ಬೇಕಂತೇಳಿ. ನೋಡು, ನೀ ಹಂಗೆ ಟೈಮ್ ಕೊಡು, ಹಿಂಗೆ ಟೈಮ್ ಕೊಡು, ಅದೇನು ಬೇಡ. ಹೊಸ ಊಟ ಬಾ. ಮಧು, ಹಂಗ್ ಮಾಡ್ತಿ? ನಿಮ್ಮ ಅಣ್ಣಂತರು ಮದುವೆ ಮಾಡ್ತೀನಿ ಅಂತಾನ. ನನಗೂ ಅದೇ ತಿಳಿಯಲಾಗಿದೆ. ನಾನು ಈ ವಿಷಯ ರಾಜಾಗೇಂದ್ರ ಗೊತ್ತಾದ್ರ ಮುಗೀತು ನನ್ನ ಕತಿ. ಏನು ಮಾಡೋದು ನನಗೂ ತಿಳಿಯವಲ್ದು. ಟೈಮ್ ತಗೊಂಡಿಯಲ್ಲ, ಅಷ್ಟತನ ಏನಾರು ಮಾಡೋಣ ನಡಿ. ಆಯ್ತಾ ಬಾ. ಹಾಂ ಬರ್ತೀನಿ ಅನ್ನಲ್ಲ. ಅವ ನಾನು ಕೂಡ ಹೊಂಟೀವಿ ನೋಡಪ್ಪ ಈಗ 5ನೇ ತಾರೀಕು. ಹೌದು, ಬರ್ತೀವಿ ಬಾಲ. ಅದಕ್ಕೆ ಯಾಕದಾನು ಏನಾತ ಹಿಂಗೆ? ಲಗ್ನ ಡೇಟ್ ಫಿಕ್ಸ್ ಮಾಡ್ಯಾರ. ಆಯ್ತು ತಗೋ, ನಾ ಎಲ್ಲ ತಿಳ್ಕೊತೀನಿ. ನೀನು ನಡಿ ಮನೆಗೆ. ಆಯ್ತು, ಅಲ್ಲಿ ಏನೋ ಜಗಳ ಮಾಡಕ್ ಹೋಗ್ಬೇಡ. ಇಲ್ಲಿ ತಗೋ ಹೋಗ. ನೋಡು, ಆಯ್ತಾಯ್ತು. ನನಗೆ ಗೊತ್ತಾಗ್ಲಾರ್ದಂಗೆ ಬೇರೆ ಮದುವೆ ಆಗಕ್ಕೆ ನಿತ್ತಾಳಿಕೆ. ಅದೇ ಹಂಗೆ ಆಗ್ತಾಳಿಕೆ. ಏ ಮಧು, ಏ ಮಧು, ಹೊರಗೆ ಬಾರ. ಏ ಮದುವೆ ಆಗ್ತಾ ಏ ಮಧು, ಬಾರ ಹೊರಗ. ಏ ಯಾರೋ ನೀ ಬಾಯ್ ಮಾಡಕತ್ತಿಲ್ಲ? ನಾ ಯಾರು? ನನಗೇನು ಕೇಳ್ತೀವೋ? ಕೇಳಿ ನಿಮ್ಮ ತಂಗಿನ. ಯಾರು ತಂಗಿ ಅವ? ಅದು 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 ಯಾಕ 3 ವರ್ಷ ಲವ್ ಮಾಡೋಕೆ ತಿಳಿಲಿಲ್ಲೇನ? ಈಗ ಅದು ಇದು ಅನ್ನತ್ತೆ ಹೇಳಿ ನಿಮ್ಮ ಅಣ್ಣಗ. ತಂಗಿ ಏನ್ ಹೇಳಕತ್ತಾನ ಇವ? 3 ವರ್ಷ ಪ್ರೀತಿ ಮಾಡಿ ಅಂತ ಹೇಳ್ತಾನಲ್ಲ. ಹೌದಣ್ಣ, ಅವ ಹೇಳತ್ತಿರೋದು ಖರೆ ಐತಿ. 3 ವರ್ಷದಿಂದ ಪರಿಚಯ ಅವ ನನಗೆ. ಪರಿಚಯ ಅಷ್ಟೇ ಅಲ್ಲ, ಅವನು ಇಷ್ಟಪಡತ್ತೀನಿ. ನಾ ಏನ್ ಮಾತಾಡತ್ತಿದ್ದೀನಿ? ಇಷ್ಟಪಡ ಅಂತ ಹೇಳ್ತೇನ ಅವನ? ನಾನು ಬೇರೆದವ್ರ ಕೂಡ ಮದುವೆ ಮಾಡಕತ್ ಮನೆ ಹೇಳಿ ನನಗೆ. ಇಂಥ ಕುಡ್ಕೊಂಡು ಮದುವೆ ಯಾಕೆನ
ಮಣಿತನ ಕುಡಿದು ಬಂದು ಆ ಮನೆ ಬಾಯ್ ಮಾಡತ್ತ ನೋಡವ. ಇಲ್ಲ ಅಣ್ಣ, ಇಷ್ಟು ದಿನ ಕುಡಿತಿರ್ಲಿಲ್ಲ, ಇವತ್ತೇ ಯಾಕೋ ಕುಡಿದು ಬಂದಾನ. ನಿನ್ನ ಮುಂದೆ ನಾಟಕ ಮಾಡಕತ್ತಾನವ. 2 ದಿವಸ ನಿನಗೆ ಕುಡ್ಲಾರ್ತ ಕಂಡಾನವ. ಇವತ್ತು ದಿವಸ ಡ್ರಿಂಕ್ ಮಾಡ್ತಾನೆ, ಗೊತ್ತಿಲ್ಲ ನಿನಗೆ. ಎಂದು ಮಾಡ್ಲಾರ ಇವತ್ತು ಹೆಂಗೆ ಮಾಡ್ತಾರ ಅವ್ರ. ದಿವಸ ಮಾಡೋಂಗ ಹ್ಯಾಬಿಟ್ ಇರ್ತದ. ತಂಗಿ ನೀ ಇಂಥ ಮದುವೆ ಆಕೆನ? ನಾನು ನೋಡಿದ ಗಂಡ ಅಪ್ಪಟ ಬಂಗಾಳಿಗಾನ, ಅವನ ಆಗ್ಬೇಕು ನೀ. ಇವನ ಏನ್ ಮಾಡ್ತಿ? ಯಾವ ಈಕಿನ ಮದುವೆ ಅದಾವ ಬಂಗಾರು ಕ್ಯಾಬ್ನು. ಏ ಮಧು, ಯಾವ ಬೇಕಾದ ಬರ್ಲಿ ಕೇಳಂಗಿಲ್ಲ, ಬಾ ನನ್ನ ಕೂಡ. ಏ ನಿಂದು ಸರಿ ಕಡೆ. ಯಾರ ಮನೆಗೆ ಬಂದು ಯಾರು ತಂಗಿನ ಕರ್ಕೊಂಡು ಹೊಂಟಿದೀನಿ? ನೀ ಅದನ್ನ ಕೇಳಾವ. ನನ್ನ ಮೇಲೆ ಕೈ ಮಾಡ್ತಿ, ನನ್ನ ಮೇಲೆ ಕೈ ಮಾಡ್ತಿ. ನಾ ಯಾರ ನಿನಗೆ ಗೊತ್ತಾಗ್ಬೇಕನ? ಇಡ್ತಾನ ಯಾವ ಅಡ್ಡ ಬರ್ತಾನ ಬರ್ಲಿ, ಬಾ ಮಧು. ಮಧು ನೋಡ್ ಮಧು, ಸಿಟ್ನಾಗ ನನ್ನ ಬಡ್ದವ. ನಾಳೆ ನಿನ್ ಹೆಂಗೆ ನೋಡ್ಕೊತಾವ ಏನು ಗ್ಯಾರಂಟಿ? ನೋಡು, ಇದು ನಿನ್ನ ಜೀವನದ ಪ್ರಶ್ನೆ. ವಿಚಾರ ಮಾಡಿ ನೋಡ. ಒಂದ್ ವೇಳೆ ಅವ ಬೇಕಂದು ನಿಮ್ಮ ಮನ ಸತ್ತನ ತಿಳ್ಕೊಂಡು ಹೋಗ. ಮಧು, ಯಾಕೋ ನೀ ಡಿಸ್ಟರ್ಬ್ ಆಗಂಗೆ ಕನ್ಸಾಯ್ತಿದಿ. ಏನಾಗೈತಿ ಅನ್ನೋದು ಹೇಳ ನನಗೊಂದು ಸ್ವಲ್ಪ. ನನ್ಗೇನರೆ ಆದ್ರ ನಿಮಗೇನು? ಮಧು, ನೋಡಕ್ ಯಾಕೋ ಸಾಪ್ಗೆ ಕನ್ಸಾಗ್ತಿದಿ. ಏನಾರ ತೊಂದ್ರೆ ತಾಪತ್ರ ಇದ್ರೆ ಹೇಳ, ನೋಡಿ ಬಗೆಹರಿಸೋನು ಏನನ್ನತ್ ಹೇಳ ನನಗೊಂದು ಸ್ವಲ್ಪ. ನನ್ ತೊಂದ್ರೆ ತಾಪತ್ರೆ ನೀವೇನ್ ಬಗೆಹರಿಸ್ತೀರಿ? ನನಗ ಯಾಕೆ ಕಿರಿಕಿರಿ ಮಾಡಾತ್ರಿ? ನಿಮ್ ಜೊತೆ ಹೇಳ್ಕೊಳ್ಳೋದು ನನಗೇನು ಇಲ್ಲ. ಸುಮ್ಮನೆ ನನಗ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ನೀವು. ಹೆಂಗೆ ಕೇಳೋದಕ್ಕಿನ? ಅಲ್ಲ, ನಾನು ನಿನ್ನ ತಾಯಿ ಕಟ್ಟಿದ ಗಂಡ ಅದನ್ನ ಅದಕ್ಕೆ ಕೇಳಾಕತ್ತೀನಿ. ತಾಳಿ ಕಟ್ಟಿದ ಗಂಡ ಅಂದ್ರ ಎಲ್ಲಾ ಹೇಳ್ಕೊಬೇಕತ್ತ ಎಲ್ಲಿ ರೂಲ್ಸ್ ಮಾಡಿಲ್ಲ. ನನ್ಗೂ ಗೊತ್ತೈತಿ ಏನ್ ಹೇಳ್ಕೊಬೇಕು ಏನ್ ಹೇಳ್ಕೊಬಾರ್ದ ಅಂತ. ಈಗ ಏನ್ ಬೇಕು ನಿಮಗ? ಮದುವೆ ಯಾಕೋ ಮೈಂಡ್ ಭಾಳ ಡಿಸ್ಟರ್ಬ್ ಆದಂಗೆ ಕಾಣಿಸ್ತತಿ. ಇರ್ಲಿ ಮದು, ನೋಡು, ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತಗೋದೈತಿ. ನೀ ನನ್ನ ಅರ್ಥ ಮಾಡ್ಕೋಬೇಕು, ನಾನು ನೀನು ಅರ್ಥ ಮಾಡ್ಕೋಬೇಕು. ಆಯ್ತಾ? ಅದೇನ ಸಮಸ್ಯೆ ಇದ್ರು ಸ್ವಲ್ಪ ನನಗೊಂದು ಸ್ವಲ್ಪ ಹೇಳು. ಆಮೇಲೆ ಗೊಂದಲ ಬಗೆಹರಿಸ್ಕೊಂಡು ಮುಂದೆ ಜೀವನ ಮಾಡೋದ್ರ ಬದಲು ವಿಚಾರ ಮಾಡೋಣ, ಆಯ್ತಾ? ಈ ಕೂಲಾಗಿರು, ನಾ ಬರ್ತೀನಿ. ಅತ್ತಿರಿ, ಅಡಿಗೆ ಏನ್ ಮಾಡ್ರಿ? ಅಡಿಗೆ ಮನ್ಯಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ? ನಿಮ್ಮ ಮನ್ಯಾಗ ಪದ್ಧತಿ ಕಲ್ಸಿಲ್ಲ ನಾ ಅಡಿಗೆ ಏನ್ ಮಾಡ್ಬೇಕು ಅನ್ನೋದು. ಹಂಗಲ್ರಿ, ಅಲ್ಲಿ ನನಗ ಅದು ಅಡ್ಗಿ ಮನ್ಯಾಗ ಏನೋ ಗೊತ್ತಿಲ್ಲ, ಕೂನಿಲ್ಲಲ್ರಿ. ಒಂದ್ಸಲಿ ತೋರಿಸ್ಕೊಟ್ರೆ ನಾ ಎಲ್ಲ ಮಾಡ್ಬೋದು ಅಂತ. ನಾ ತೋರಿಸ್ಕೊಡ್ಬೇಕ ನಿನಗ? ಕಣ್ ಕಾಣಂಗಿಲ್ಲ, ಎಲ್ಲ ಅಲ್ಲೇ ಐತಿ. ಅದನ್ನ ನೋಡಿ ಏನೇನ್ ಬೇಕು ಅದನ್ನೆಲ್ಲ ಮಾಡ. ಅಡ್ಗೆ ಏನ್ ಮಾಡ್ಬೇಕಂತ ಅನ್ನ ಕೇಳಕ್ ಮತ್ತೆ ನೋಡಕತ್ತೆ, ಹೋಗ. ಆಯ್ತು ತಗೋರಿ. ಸಾಕ್ ಬಿಡು ಅಪ್ಪ, ಎಟ್ರ ಕುಡಿತಿ? ಕುಡ್ದು ನಿನ್ ಜೀವನ ಹಾಳು ಮಾಡ್ಕೋತಿ. ಆಕಿನ ಗಂಡು ಮನ್ಯಾಗ ಆರಾಮದಾಳ. ಹೆಂಗ ಆರಾಮ್ ಇರ್ತಾಳಕ್ಕಿ?
ಪ್ರತಿ ಕ್ಷಣನೂ ನನ್ನ ನೆನಪಿನ್ಯಾಗ ದಿವಸ ಕಳಿತಿರ್ತಾಳೆ. ಆಕೀಗ ನಾ ಮಾಡಿದ್ದು ಒಂದೇ ತಪ್ಪು, ಅವ್ರ ಅನ್ನಾಗ ಬಡ್ದಿದ್ದು ಅದು ಒಂದೇ ಇಟ್ಕೊಂಡ ಮದುವೆಯಾಗಿ ಹೋಗ್ಯಾಳ. ಆದ್ರೆ ಆಕೆ ಮನಸ್ಸಿನಾಗ ಏನಾದರೂ ನಾನಾದೀನಿ. ನೀನು ಸ್ವಲ್ಪ ತಾಳ್ಮೆ ತಗೋಬೇಕಾಗಿತ್ತು. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟಂಗೆ ಹೋಗಿ ಅವ್ರ ಅಣ್ಣಗ ಬಡ್ದು ಬಂದಿ. ಆಕೆ ಸಿಟ್ಟಿನಾಗ ಮದುವೆಯಾಗಿ ಹೋಗ್ಯಾಳ. ಈಗ ಏನು ಮಾಡ್ತಿ? ನನಗೆ ಯಾವಾಗಲೂ ಅಂತಿದ್ದಳು, ಸಿಟ್ಲಿ ಇರಬೇಡ, ತಾಳ್ಮೆ ತಗೋ, ನಿನ್ನ ಸಿಟ್ಟಿನಿಂದ ನನಗೆ ಕಳ್ಕೊತಿ ಅಂತೇಳಿ. ಹಂಗೆ ಆತದ. ಆದ್ರೆ ಈಗ ನನಗೆ ಆಕೆ ಜೊತೆ ಮಾತಾಡ್ಬೇಕಂತ ಅನ್ಸಾಕತ್ತೈತಿ. ನೀ ಏನು ಮಾಡ್ತಿ ಗೊತ್ತಿಲ್ಲ, ನನಗೆ ಕರ್ಕೊಂಡು ನಡಿ. ಯಪ್ಪ ಒಲ್ಲೆಪ್ಪ, ಆಕಿ ಗಂಡು ಮನ್ಯಾಗ ಅದಾಳ. ಆಕಿ ಗಂಡು ಕೂಡ ಸಂಸಾರ ಮಾಡತ್ತಾಳ. ಈಗ ಅಲ್ಲಿ ಹೋಗಿ ನಂಗೆ ಬಡ್ಸ್ಕೊಂತೇನು? ನನ್ನ ಕೈಯಲ್ಲಿ ಆಗಲ್ಲ. ನಾನು ಮಾಮಿ ಕೆಲಸ ಮಾಡಕತ್ತೀನೇನು? ನಾನು ಪ್ಲೀಸ್ ಹಂಗೆ ಮಾಡಬೇಡ. ನಿನಗೆ ಇನ್ನೂ ಒಂದೆರಡು ಚಿಪ್ಸ್ ಕೊಡಿಸ್ತೀನಿ. ನೀ ಏನು ಕೇಳಿದೆಲ್ಲ ಕೊಡಿಸ್ತೀನಿ. ನಡಿ, ನನಗೆ ಒಂದ್ಸಲ ಭೇಟಿ ಮಾಡಿಸ್ ಪ್ಲೀಸ್. ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂದು ನಿನ್ನ ಮಾತು ಕೇಳ ಹೂವಾಗಿ ಹೋದ್ರ ನನಗೆ ಚಪ್ಪಲ್ ಹಾರತನ ಹೊಡಿತಾರ ಅವ್ರ ಗಂಡು ಮನೆಯವ್ರು. ಗೊತ್ತದೇನು? ನನ್ನ ಕೈಲಿ ಆಗಲ್ಲಪ್ಪ. ಹೌದಾ? ನೀ ಬರಂಗಿಲ್ಲಲ್ಲ? ನನಗೆ ಗೊತ್ತೈತೆ ಹೆಂಗೆ ಮಾತಾಡಿಸ್ಬೇಕು ಅನ್ನೋದು. ನಾವು ಹೊಂಟ್ನೀಗ ಹೋಗ್ತೇನೆ. ನಿಂದ್ರ ಪಾಪ ಆಕಿ ಗಂಡು ಮನೆಗ ಸುಖವಾಗಿ ಸಂಸಾರ ಮಾಡಕತ್ತ. ನೀವು ಹೋಗಿ ಹಳ್ಳಕ್ಕೆ ಹಚ್ಚಬೇಡ. ನಾ ಬರ್ತೀನಿ. ನಡಿ ನಡಿ ನಡಿ. ಇದ್ದಾಗ ಚಲೋ ನೋಡ್ಕೊಕ್ ಆಗ್ಲಿಲ್ಲ, ಹೋದ್ವಾಗ ಅಕ್ಕಿನೇ ಬೇಕಂತಾವ್. ಹತ್ತಿರಿ ಹತ್ತಿರಿ. ಯಾಕವ? ಆರಾಮ್ರಿ? ಹಾ ಆರಾಮದಿವಿ. ನೀವ್ ಆರಾಮದ್ರಿ? ಹಾ ನಾನು ಆರಾಮದಿ ನೋಡ. ಏನವ ಹಿಂಗ್ ಬಂದಿ? ಏನಿಲ್ಲ, ಸ್ವಲ್ಪ ಮಧುನ್ ಜೀವನ ಅನ್ಸಕತ್ತಿತ್ತ, ಸ್ವಲ್ಪ ಮಾತಾಡ್ಸಿ ಹೋಗ್ಬೇಕಂತ ಬಂದಿದ್ದೆ. ಹೌದಾ? ಎಲ್ಲ ಹತ್ತಿ ಮಧು? ಒಳಗದಾವ ಹೋಗ್. ಒಳಗದಾರ? ಆಯ್ತತಿ ಮಕ್ಕರ್ ನೀನು ಹೋಗ್ತಿ. ಮಧು ಆರಾಮದಿ? ನಾನು ಆರಾಮದಿ. ಹಿಂಗ್ ಬಂದೀಯ? ರಾಜಿ ಅದಾನಲ್ಲ, ಬಾ ತಲ್ಲಿ ತಿನ್ನಕತ್ತಾನ. ಅಯ್ಯ ನನ್ನ ಜೊತೆ ಬಂದಾನವ, ಅಲ್ಲಿ ಮುಂದೆ ನಿಂದ್ರಿಸಿ ಬಂದೀನಿ. ಇಲ್ಲಿ ಕರ್ದಿಲ್ಲ ನನಗೆ, ಅಲ್ಲೇ ನಿಂದ್ರಿಸಿ ನಾ ಒಬ್ಬಟ್ಟಿಗೆ ಬಂದೀನಿ. ಅಲ್ಲಿ ಭಾಳ ತಲೆ ತಿನ್ನಕತ್ತಾನ ಅವದು. ಇದೆಲ್ಲ ಸಲ್ವಿ ಹಚ್ಬೇಡ, ಇದನ್ನ ಬೇಕನ. ಏನ್ ಹೇಳಿ ಬರ್ಬೇಕಾ? ಅಯ್ಯ ಮತ್ತೆ ಮಲ್ಕೊಂಡ ಬಿಡು, ಹಠ ಟೆನ್ಷನ್ ತೋರ್ತೀನಿ. ನಾ ನೋಡೇ ಬಂದೀನಿ. ಮಲ್ಕೊಂಡ ಹೋಗಿ ಹಂಗ ಕಣ್ ತಪ್ಪಿಸೋಗುದೇನೆ. ಯಾವ ಮಾಡೋದೀಗ? ಕಣ್ ತಪ್ಪಿಸೋಗುದು ಚಲೋ. ಮೊದ್ಲೇ ನಮ್ಮ ಅತ್ತಿ ಎಲ್ಲ ಪತ್ತೆ ಹಚ್ಚಿಕೆ ಆಟಾಕಿ. ಆಯ್ತಾ, ಸುಮ್ಮ ಸೈಲೆಂಟಾಗಿ ಒಳಗೆ ಹೋಗುದು. ಇಲ್ಲಿ ಬಾಕಲ್ದಾಗ ಕೂತಾನೆ, ನನಗೆ ಹೇಳ್ದ ಹೊಂಟಾಳೆ ಕೆಟ್ಟ ಕಳ್ಳು ಬೇಕಿನ ಕತೆ. ನೋಡ್ಬೇಕು ಇವ್ರು ಎಲ್ಲಿ ಹೋಗ್ತಾರ. ಆಯ್ತಾಯ್ತು, ತಂದು ಬಿಟ್ಟಲ್ಲ ನಿಂದೇನ ಕೆಲಸ. ನಡಿ. ಏನ್ ನಡಿ ಅಂತಿ? ಅವ್ರ ಹತ್ತಿ ಕಣ್ ತಪ್ಪಿಸ್ ಬರೋಟ್ಟಿ ರಾಮಾಯಣ ಮಹಾಭಾರತ ಇತ್ತು, ಅಲ್ಲಿ ನಿಂತಿರ್ತೀನಿ. ಬೇಗ ಮಾತಾಡಿ ಮುಗಿಸ್ಬಿಡು. ಬರೀ ಮಾತಾಡಿದ ಅಷ್ಟ ಅಲ್ಲಿ ಕೈಕೊಂಡು ನಿಂತಿರ್ತೀನಿ. ಏನಾಯ್ತು? ಎದಕ್ ಬಂದಿ? ನೋಡ್ಬೇಕನ್ನಿಸ್ತ, ಅದಕ್ಕೆ ಬಂದೀನಿ. ನೋಡ್ಬೇಕ ಅನ್ಸ್ದಾಗೆಲ್ಲ ಬರಾಕ ಮೊದ್ಲಿನಂಗ ಇಲ್ಲನಾ. ನನಗ ಮದುವೆ ಆಗೈತಿ, ಒಬ್ಬ ಗಂಡದಾನ, ಅತ್ತದಾಳ, ಸಂಸಾರ ಐತಿ ನನಗ. ನೀ ಏನು ಹೇಳಬೇಡ, ನನಗೆ ಬಿಟ್ಟು ಬದುಕಕ್ಕಾಗವಲ್ತ. ಬಿಟ್ಟು ಬರ್ಬೇಕಾಗಲ್ದು? ಏನ್ ಮಾತಾಡತ್ತಿ ರಾಜ ನೀನ? ತಲೆ ಕೆಟ್ಟೈತಿ ನಂದು. ನೋಡು, ನೀ ಹಿಂಗೆಲ್ಲ ಮಾತಾಡಿದ್ರ ಸರಿ ಹೋಗುದಿಲ್ಲ. ನಾವಿಬ್ರು ಹಿಂಗ್ ನಿಂತು ಮಾತಾಡತ್ತಿರೋದೇ ದೊಡ್ಡ ತಪ್ಪ. ದಯವಿಟ್ಟು ಅರ್ಥ ಮಾಡ್ಕೋ. ನೋಡು, ಆಗುದಿಲ್ಲ, ಆಗೈತಿ, ಎಲ್ಲ ತಲೆಂದು ತೆಗೆದಾಕ್ಬಿಡು. ನೀನು ಹೊಸ ಜೀವನ ಶುರು ಮಾಡ. ನನ್ನ ದಾರಿಗಂತೂ ಅಡ್ಡ ಬರಾಕ ಹೋಗ್ಬೇಡ. ನಿನ್ನ ಮಾರಿನ ನೋಡ್ಬೇಕ ಅನ್ಸಾವಲ್ ನನಗ. ನಿನ್ನ ಬಿಟ್ಟು ಬದುಕುದು ನನಗಾಗವಲ್ತ.
ಏಯ್ ಯಾರು ನೀನು? ಯಾರು ಇಲ್ಲಕ್ ಬಂದೆ? ಹಾ ಇದ್ಕ ಬಂದೇನಿಲ್ಲ? ಆಕಿನ ಭೇಟಿ ಹಾಕೊಂಡ್ ಬಂದಿದ್ದ ಇಂಥ ಕೆಲಸ ಮಾಡಾಕತ್ತಿ? ನಿನ್ನ ಕೇಳಾಕ್ತೇನೆ, ಯಾರ್ ನೀ? ಇಲ್ಲಾಕ್ ಬಂದಿ? ಯಾರು ನೀ? ಹಾ ಇಂಥ ಕೆಲಸನ ಮಾಡ್ತೇನ? ನಿಮ್ಮಂತವ್ರು ಇರೋದ್ರಿಂದನ ನಿಮ್ಮ ಮನಿ ಸಂಸಾರ ಹಾಳಾಕಾವ. ಇಂಥ ಕೆಲಸ ಮಾಡಕ್ ಎಷ್ಟ್ ದಿವ್ಸ ಕಾಯ್ಕೊಂಡ್ ಕೂತಿದ್ನಿ? ಏನು ತಪ್ಪಿಲ್ರಿ. ಅವ ಬರೀ ನನ್ನ ಫ್ರೆಂಡ್ ಅಷ್ಟೇ ರೀ. ಏನೋ ಭೇಟಿ ಆಗ್ಬೇಕ ತಂದಿದ್ದತ್ತ, ಅದಕ್ಕೆ ಕರ್ಕೊಂಡ್ ಬಂದಾಳ್ರಿ. ಆಕಿಂದೇನು ತಪ್ಪಿಲ್ರಿ. ನೀ ಸುಮ್ಕೊಂಡ ಇದ್ರ ನಡಬಾರ್ಕ್ ಬಾ ಹಾಕ್ದ ನಿನ್ ಕುತ್ತಿಗೆ ಕೊಂದ ಹೋಗಿತ್ತಾನ. ಎದಕ್ ಬಂದಿದ್ದೆ ಇಲ್ಲಿ? ಇನ್ನೊಮ್ಮೆ ಬರ್ತೇನ ಮನೆಗೆ? ಹಾ ನಡೆಯಲಿಗ. ಇನ್ನೊಮ್ಮೆ ಎಲ್ಲರೂ ಈ ಕಡೆ ಬಂದಿ ನಿನ್ ಎರಡು ಕಾಲ ಕಳಿತೇನ. ದಾಟಿಲ್ಲಿಗ ಹೋಗೋ. ನೀ ಏನ್ ನೋಡಾಕತಿ? ನಡಿ ನಡಿ ಬಡಿ ನಡಿ. ಪುಟ್ಟ್ಯಾ, ಪುಟ್ಟ್ಯಾ, ಇದು ಚಾನ್ಸ್ ಐತಿ. ಇದ್ರಾಗ ಆಕಿನ ಮಾಡ್ಬೇಕು ಮಸ್ಲತ್. ಪುಟ್ಟ್ಯಾ ಹೊರಗೆ ಬಾರೋ. ಏನತ್ವಾ ಯಾಕೆ ಹಿಂಗ್ ಚಿರಾಗ್ತಿದ್ರಿ? ಏನಾಗೈತಿ? ನನಗೇನಾಕ ದಾಡಿ ಕೇಳಿ ನಿನ್ ಹೆಂಡತಿಗೆ ಏನಾಗೈತಿ? ಎಲ್ಲಿ ಹೋಗಿ ಕೇಳಕಿ? ಅದು ಏನಾಯ್ತು? ಹಿಂಗೆ ಮಾಡ್ತೀರಿ ನೀವು ಇಬ್ರು? ಅಲ್ಲಿ ಅವನ ಜೋಡಿ ಸಂಧ್ಯಾಗ ನಿಂತು ಮಾತಾಡಕತ್ತೀರ. ಮತ್ತ ಈಕಿ ಗೆಳತಿದಾಳ, ಆಕಿ ನೋಡಾಕ್ ನಿಂದ್ರಸ್ಯಾರ. ಇವ್ರಿಬ್ರು ಮಾತಾಡ್ಕೊಂತ ನಿಂತಾರ. ಅದನ್ನ ಏನತ್ ಕೇಳದನಟ್. ಅತ್ತೇರಿ, ನೀವು ಕಂಡಿರೋದೆಲ್ಲ ನಿಜನೇ ಆಗಿರಂಗಿಲ್ರಿ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಂತ ಅದಕ್ಕೆ ಹೇಳಿರೋದು ರೀ. ಅವ್ರು ಹೇಳಾತಿರ್ತಾರ ಏನೂ ಇಲ್ಲ. ನನಗ ಒಬ್ಬ ಫ್ರೆಂಡ್ ಅದನ್ರಿ. ನನಗ ದಾನುಗ ಅವ ಕಾಮನ್ ಫ್ರೆಂಡ್. ನಾವ್ 3 ಜನ ಕಾಲೇಜ್ಗೆ ಹೋಗ್ತಿವಿ. ಅವ ಏನೋ ನನ್ ಜೊತೆ ಮಾತಾಡ್ಬೇಕಂದಂತ ಮನಿಗ್ ಕರ್ಕೊಂಡ್ ಬಂದ್ರ ನೀವ್ ಇರ್ತೀರಿ, ಮತ್ತೆ ಅತ್ತಿಯವ್ರು ಇರ್ತಾರೋ, ಏನೋ ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿ ಅಲ್ಲಿ ಹೊರಗೆ ಹೋಗಿ ಮಾತಾಡಿದಷ್ಟ. ಅದನ್ನ ಇವ್ರು ದೊಡ್ಡದಾಗಿ ಹೇಳಾತಾರ. ಇಷ್ಟನಾ? ಇಷ್ಟಕ್ಕ ಇಂಟ್ರಾತ್ ಮಾಡಾಕ್ತೀರಿ? ನೋಡು ಮದು, ಇನ್ ಮುಂದೆ ಯಾರ ಬರ್ಲಿ ಅವ್ರ ಮನಿಗೆ ಒಳಗ್ ಕರೆದ ಕುಣಿಸಿ ಮಾತಾಡ್ಸ್ರಿ. ನೀನು ತಪ್ಪು ತಿಳ್ಕೊಕ್ ಹೋಗ್ಬೇಡ. ಈಗಿನ ಜನರೇಷನ್ ಹಂಗೈತಿ. ಏನ್ ಸಂಧ್ಯಾಗ ನಿಂತು ಮಾತಾಡ್ರ ಜನರೇಷನ್ ಹಂಗೈತಿ ಈಗ. ಹೌದಿಲ್ಲ? ಹೌದವಾ? ನಿನ್ ಫ್ರೆಂಡ್ ಹೌದವ್ ಮನಿಗ್ ಕರ್ಕೊಂಡ್ ಬಂದ್ ಮಾತಾಡ್ಸ್ಬೇಕಲ್ಲ. ಆ ಸಂಧ್ಯಾಗ ನಿಂತು ಮಾತಾಡಿದಿಲ್ಲ, ಅದನ್ನ ನಾನ್ ನೋಡಿ ನೀ ಬರಬರಿ ಆಯ್ತು. ಬೇರೆದವ್ರು ನೋಡಿದ್ರ ಮಾನ ಮರ್ಯಾದೆ ಎಲ್ಲ ನಮ್ಗೆ ಹೋಗ್ತೈತಿ. ಏನ್ ತಿಳ್ಕೊತಾರ? ಅಷ್ಟ್ ಹೇಳಾಕತ್ತಿ ನಿನ್ ಗಂಡ ಮೇಲೆ ಫ್ರೆಂಡ್ ಅಂತಾರ ಅಂತ. ನೋಡ್ಯವ, ಇಲ್ಲಿ ಮನಿಗ್ ಕರೆದ ಮಾತಾಡ್ಸ್ರ ಮುಜುರ್ ಆಕತ್ತ ಹೇಳಿ ಏನೋ ಫ್ರೆಂಡ್ ಅಂತ ಬಂದ ಮಾತಾಡ್ಸಿರ್ಬೇಕ. ಆದ್ರ ನಾನ್ ಹೆಂಡತಿ ಮೇಲೆ ನಂಗೆ ಸಂಪೂರ್ಣ ನಂಬಿಕೆ ಐತಿ. ಇನ್ ಮುಂದೆ ಮಗು ನೀನು ಯಾರ ಬಂದ್ರು ಮನಿಗ್ ಕರೆದ ಅವ್ರ ಸತ್ಕರಿಸಿ ಮಾತಾಡ್ಬೇಕು ಆತ. ಆಯ್ತ್ರಿ, ಹೋಗಿನ ಆತವ. ನೀವ್ ಒಡವರ ಒದ್ದಾಡ್ಕೊತ ಸುಳ ದನಿಗೆ ಬಸ್ಬೇಡ. ನೀನು ಹೋಗ. ನಾನ ದನಿಗೆ ಎಬ್ಬಿಸ್ತಾನ. ನೀನ್ ಹೇತ್ ಮಾಡಿದೆ ಎಲ್ಲ ಬಾಳ ಚಲೋನ. ಇಲ್ಲ ಏನೋ ಏನಂತ ಹುಟ್ಟಿದೆ ತಂದ ನೀ. ನಾನು ಹೆಂಡತಿ ಮೇಲೆ ನನ್ನ ಸಂಪೂರ್ಣ ನಂಬಿಕೆ ಐತಿ. ಹೋಗ. ಹಾಳಾಗಿ ಹೋಗ. ಬಂಗಾರಕ್ಕ, ಬಂಗಾರಕ್ಕ, ಏನ್ ಮಾಡಾಕ್ತಿರ್ಬಿ? ಬಾರಪ್ಪ. ಬಂದಿವ ಆರಾಮ್ದಾರಿ? ನೀನ್ ಆರಾಮದಿ? ಏನ್ ಹಿಂಗ್ ಬರಾನ? ಏನವ ಪಂಚಮಂಗ್ ಬರ್ತಲ್ಲ ಕಾಲಾಗ, ನಾನ್ ತಂಗಿನ ಕರಿಬೇಕಂತ ಬಾಣಿವ. ತಂಗಿನ ಕರ್ಯಾಕ್ ಬಂದದೆ? ತಂಗಿನ ಕರ್ಕೊಂಡ್ ಹೋದ್ರ ಮನ್ಯಾಗ ಮಾಡಾರ ಯಾರು? ಅಲ್ವಾ ಹಬ್ಬ ಹುಣಿಗೆ ತಂಗಿನ ಕರಿಯಾಕ್ ಬರೋದ್ ಬೇಡ ಅಣ್ಣ. ನಿಮ್ ತಂಗಿ ಮನ್ಯಾಗಿದ್ದಾಗ ಅಷ್ಟ ಹಬ್ಬ ಹುಣ್ಣಿಮೆ. ನಿಮ್ ಮನಿ ಬಿಟ್ಟು ಹೊರಗ್ ಬಂದಾಳ, ಇಲ್ಲಿಗ ನಮ್ಮ ಮನಿಗ್ ಬಂದಾಳಕಿ. ಅದು ಬರೋಬರ್ ಐತಿವಾ, ನಾ ಒಪ್ಕೋತೇನೆ. ಆದ್ರೆ ಈಗ ಹಬ್ಬಕ್ಕತ್ತೇಳಿ ಕರಿಯಾಕ್ ಬರಬೇಕಾಗಿದ್ದ. ನೋಡ ಹಬ್ಬಕ್ಕ ನಮ್ಮ ಮಾನ ಕರಿಯಾಕ್ ಬರಲತ್ತಾಗ ಸಿಟ್ಟ ಆಗಬಾರ್ದಲ್ಲ. ಅದಕ್ಕ ನನ್ನ ತಂಗಿನ ಇದೊಂದ್ಸಲ ಕಳಿಸ್ಕೊಡ. ಹಬ್ಬ ಮುಗಿಸ್ಕೊಂಡ್ ಕೂಡಲೇ ಮತ್ತೆ 2 ದಿವಸಕ್ಕೆ ಕಳಿಸ್ಕೊಡ್ತಾನ. ನೋಡ್ಪ, ನಮ್ಮ ಮನ್ಯಾಗ ಮಾಡಾರ ಯಾರು ಇಲ್ಲ. ನಾರು ಹೆಂಗ್ ಕುಂದ್ರಕ್ಕೆ ಈಗ ಮಾಡಕ್ ಆಕಿನ ಮತ್ತ ಆಕಿನ ಕರ್ಕೊಂಡ್ ಹೋಗಿ ಹೆಂಗ ವಾಯಕಿಂಗ ಅಂದ್ರ ಹೆಣ್ಮಕ್ಳ ತಿತ್ತಿ ಅದ. ಕರ್ಕೊಂಡ್ ಹೋಗ್ಲಿಕ್ಕೆ ಏನಕೈತಿ? ಊರಾನ್ ಜನಾರ ಏನಂದಾರ, ತಂಗಿನ ಮದ್ವಿ ಮಾಡಿಕೊಟ್ಟ, ತಂಗಿನ ಕರಿಯಾಕ ಹೋಗ್ಲಿ ನೋಡತ್ತಾರಲ್ಲ. ನನಗೂ ಏನ ನಮ್ ತಂಗಿನ ಒಂದ್ ಮಾತು ಕೇಳ್ತನವ. ಅಂದ್ರ ನಾ ಹೇಳಿದ ತಿಳಿವತ್ತನ? ನಿಮ್ ತಂಗಿನ ಕೇಳವನ ಮಾಲಕ್ತನೆ ಹೋಗ್ಬೇಕು. ಅದನ್ನ ಇಲ್ಲಿ ನನ್ನ ಮಾತಾ ಕೇಳ ಒಂದಿಟ್ಟು. ನಾ ಕಳ್ಸಂಗಿಲ್ಲ. ಮನ್ಯಾಗ ನಮ್ಮೇ ರಗಡ್ ಲಾಸ್ ಕೆಲ್ಸ ಬಿದ್ದೈತಿ ಮಾಡುದು. ಈಗ ಕರ್ಕೊಂಡ್ ಹೋಗಿ ಏನ್ ಮಾಡವ್ನಿ? ಅದ ಒಂದ್ 4 ಕುಂಡಿ ಒಂದ್ 4 ಚೋಡ ಅವನ್ ಮಾಡವಲ್ಲ. ನೋಡುವ, ತಂಗಿನ ಹಬ್ಬಕ್ಕೆ ಕರ್ಕೊಂಡ್ ಹೋಗಿ ಒಂದ್ ಸೀರಿ ಕೊಬ್ಬರಿ ಬಟ್ಲ ಕೊಡ್ ಕಳ್ಸಿನದ, ಅದ ಒಂದ್ ನನ್ನ ಖುಷಿ. ಅದಕ್ಕಾಗಿ ನನ್ನ ತಂಗಿನ ಇವತ್ತು ಕರ್ಕೊಂಡ್ ಹೋಗ್ತಾನ. ನಾಳೆ ಹಬ್ಬ ಮುಗಿಸ್ಕೂಡ್ಲೆ ಮಗನ್ ತಂದ್ ನಾನ ಬಿಡ್ತೀನಿ ಇಲ್ಲಿ. ಅಲ್ಪ ಕೊಬ್ಬರಿ ಬಟ್ಲಾ ಸೀರಿ ನೀನ ತಗೊಂಡ್ವಲ್ಲ, ಎಲ್ಲ ತಗೊಂಡ್ ನನ್ ಕೊಡ. ಅದು ಖುಷಿ ಆಕತಿ ನಿಮ್ ತಂಗಿಗೆ. ಹಂಗ್ಯಾಂಗ ಖುಷಿ ಆಗೈತಿವ? ತಂಗಿ ತವ್ರ ಮನೆ ತಗ ಬಂದ ಅಟ್ಟೆಲ್ಲ ಗೆಳತಿಯಾರ ಭೇಟಿಯಾಗಿ ಪಂಚಮಿ ಮುಗಿಸ್ಕೊಂಡ್ ಬಂದ ನನಗೂ ಒಂಥರ ಖುಷಿ, ಇವು ಒಂಥರ ಖುಷಿ.
ನಿನ್ನ ಖುಷಿ ಸಂಬಂಧ ನಮ್ ಖುಷಿ ಹಾಳು ಮಾಡ್ಕೊಳಂಗಿಲ್ಲ ನಾ ಕಳ್ಸಂಗಿಲ್ಲ. ನಾನ 1 ತಿಂಗಳ 2 ತಿಂಗಳ ಕಳ್ಸತ್ ಹೇಳಕತ್ತಿಲ್ಲ, ಬರೀ 2 ದಿವಸ ಹೇಳತ್ತೇನೆ ಅವ. 2 ದಿವಸ ಅಲ್ಲ 1 ದಿವಸ ಕಳ್ಸಂಗಿಲ್ಲ. ನನ್ನ ತಂಗಿನ ಕೇಳಿ ಪರ್ಸನಲ್ ಕರ್ಕೊಂಡ್ ಹೋಗ್ತಾನ, ಬೇಡ ಅಂತ ಬಿಟ್ಟು ಹೋಗ್ತಾನ. ಕೇಳ ಹಾ ಬಾಮದು ಆರಾಮದಿ? ಆರಾಮದೀವ್, ನೀವ್ ಆರಾಮದಿರಲ್ಲ? ಹಾ ನಾ ಆರಾಮದಿನ್ ನೋಡು. ಸ್ವರ್ಗಿ ಏನು ಇಲ್ಲಣ್ಣ. ಕೂಡ್ಸಿದಂಗಿಲ್ಲ ಮನ್ಯಾಗ, ಅದಕ್ಕ ಸ್ವರ್ಗ. ಹಂಗಲ್ವಾ, ಬಾದುಸ್ ನಾ ತಂಗಿ ನೋಡ್ಲಿ ಅದಕ್ಕೆ ಏನಿ. ನಾವ್ ತಿನ್ನಿಸ್ತಿದ್ದಿ ತುಪ್ಪ ಹಾಲ ಬೆಣ್ಣೆ ಏನ್ ಕಡಿಮೆ ಆಗೈತ್ ನಮ್ಮ ಮನ್ಯಾಗ ಆಕಿಗೆ. ನಾ ಏನ ತಿನ್ನಿಸೋಲ್ನಾಗ್ತ, ಆದ್ರೆ ನಮ್ ತಂಗಿ ಸ್ವಲ್ಪ ಸರಿಗಳದ್ ಕಾಣಿಲ್ಲ, ಅದಕ್ಕೆ ಕಾಂತಾಳ. ನೀನ್ ನೋಡಿ ಹೆಂಗಾಗಿ ಹೆಂಗ್ ಬಿಡುವ, ಹೆಂಗಿದ್ರು ಅಣ್ಣ ಚಾ ಮಾಡ್ಕೊಂಡ್ ಬರ್ತೀನಿ ಕೂಡ. ಚಾ ಏನ್ ಬೇಡವ, ಕುಡಿದ್ ಬಂದಾನಿ. ಪಂಚಮಿ ಬತ್ತಲ್ಲ, ಕರ್ಕೊಂಡ್ ಹೋಗ್ಬೇಕೈತೆ ಬಂದಿನಿ. ಹಬ್ಬಕ್ಕ ಬರ್ತೀನಲ್ಲ. ಹಬ್ಬಕ್ ಹೋಗಿ ಮನ್ಯಾಗ ಮಾಡಾರ ಯಾರಿಲ್ಲ? ಒಂದ್ 4 ದಿನ ಹೋಗ್ ಬರ್ತೀನಿ. 4 ದಿವಸ ಅಲ್ಲ 4 ತಾಸು ಕಳ್ಸಂಗಿಲ್ಲ. 4 ದಿನ ಹೇಳಿಲ್ಲ ಅವಣ, ಬರೀ 2 ದಿನ ಇಂದ ಕಳ್ಸ್ರಿ, ನಾ ಪಂಚಮಿ ಮುಗಿಸ್ಕೊಂಡ್ ನಾಡ್ದ ಬರ್ತಾತೀನಿ. 2 ವರ್ಷ ಕಳ್ಸುದಿಲ್ಲತ್ತಾರ. ಹೆಣ್ಮಕ್ಳಿಗೆ ತವ್ರ ಮನಿಗೆ ಹೋಗ್ಬೇಕು ಅನ್ನೋದು ಒಂದು ಆಸೆ ಇರ್ತೈತಿ. 4 ದಿವಸ ಇದ್ ಬರ್ತಾಳ ಹಬ್ಬಕ್ಕೆ, ಹೋಗಿ ಬರ್ರಿ ಬಿಡ. ನೀನು ಹೋಗಿಲ್ಲ ಅಪ್ಪನ ಮದುವೆ ಅದ ಹೊಸದಾಗೆ. ಆಗ ಹೋಗಿದಿಪ್ಪ. ಈಗ ಅದನ್ನ ಚಾಲಿ ಇಟ್ಟದೇನ? ಇಲ್ಲಿ ಮನ್ಯಾಗ ಮಾಡಾರ ಯಾರ? ನೋಡು, ಒಂದ್ ಹೆಣ್ಣಾಗಿ ನೀನು ಒಂದ್ ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೊ. 2 ದಿವಸ ಹೋಗ್ತಾಳ, ಹೋಗಿ ಬರ್ರಿ ಬಿಡ. ನನಗೆ ದೊಡ್ಡವ, ನನಗ ತಿಳಿ ಬುದ್ಧಿ ಹೇಳಾಕತ್ಯ ನೀವು. ನಾ ಕಳ್ಸಂಗಿಲ್ಲ. ಏನು ಯಾಕ ನಮ್ ತಂಗಿನ ನಿಮ್ಗ ಬರಕೊಟ್ಟನೇನ? ಹಬ್ಬ ಅವನಿಗೆ ಹೆಣ್ಮಕ್ಳು ಕರಿಯಾಕ ಬರೋದು ಪದ್ಧತಿ ಐತಿ ಅದ. ಮತ್ತ ಅದನ್ ಬಿಟ್ಟು ಕಳ್ಸುದಿಲ್ಲ ಆಗುದಿಲ್ಲ ಅಂದ್ರೆ ಹೆಂಗ? ಏನ್ ದಿವಸ ಬರ್ತ ನಾನೇ ಮಿಣಿ ಕರಿಯಾಕನ? ಹಬ್ಬ ಇದ್ದಾಗ ಯಾರ ತವ್ರ ಮನೆಯವ್ರ ಆಸೆ ಪಟ್ಟ ಹೆಣ್ಮಕ್ಳು ಕರ್ಕೊಂಡು ಹೋಗಕ್ ಬರ್ತಾರ. ಹಂಗ ಬಂದ್ರ ಕಳಿಸ್ತೀರ ನೀವ? ನೋಡ್ತಮ್ಮ, ಅಲ್ಲಿದ್ರು ಹಬ್ಬನ ಇಲ್ಲಿದ್ರು ಹಬ್ಬನ. ಏನ ನಿನಗಾರ ಏನ್ ಹೆಂಡ್ರದಾರೋ ಮಕ್ಳ ಅದಾರೋ, ಹಿಂದ್ ಅದಾವ್ರಿಲ್ಲ, ಮುಂದ್ ಕರಿಯವ್ರಿಲ್ಲ. ಅಲ್ಲಿ ಹೋಗಿ ಏನ್ ಮಾಡ್ಕೋತಿ? ನಿನಗ ಒಂದ್ ತುತ್ತ ಕೂಳಿಗೆ ಗತಿ ಇಲ್ಲ. ಇಲ್ಲೇ ರಗಡ್ ನಮ್ದ ತುಂಬಿದ ಮನೆ ಐತಿ, ಇಲ್ಲೇ ಇರ್ಲಾಕಿ ಬಂದಾನ. ಅಲ್ಲಿರ ಹಬ್ಬ ಕರ್ಕೊಂಡ್ ಹೋಗ್ತಾನ. ಅತ್ತಿರಿ, ಮನಿಗ್ ಬಂದವ್ರಿಗೆ ಹೆಂಗ್ ಮಾತಾಡ್ಬೇಕತ್ತ ಸ್ವಲ್ಪ ತಿಳ್ಕೊಂಡ್ ಮಾತಾಡ್ರಿ. ನೀವು ವಯಸ್ಸಿನ ದೊಡ್ಡವರದಿರಿ, ನಿಮ್ಗೇನ್ ಹೇಳೋ ಅವಶ್ಯಕತೆ ನನಗಿಲ್ಲ. ಆದ್ರೂ ನಮ್ಮ ಅಣ್ಣ ಮನಿತನ ನನ್ ಕರ್ಯಾಕ್ ಬಂದಾನ, ಹಿಂಗ್ ಮಾತಾಡ್ ಕಳ್ಸುದ್ರಿ? ನನಗ್ ಹೇಳಕ್ ಬಂದ ಬುದ್ಧಿ ಏನ? ನಿನ್ನ ನೋಡಿ ನಾ ಕಲ್ಕೋಬೇಕಾ? ನೀ ನನಗ್ ಬುದ್ಧಿ ಹೇಳ್ತಿ? ಕೇಳಿದ್ರೆ ನಿನ್ ಹೆಂಡತಿ ಮಾತ ನನಗ್ ಬಂದ್ ಹೇಳಾಕತ್ತ ಬುದ್ಧಿ. ನಿತ್ಯನ ಹಂಗ ಗರಡ ಗಂಬದಂಗ. 2 ದಿವಸ ತವ್ರ ಮನೆಗೆ ಹೋಗ್ತಾಳ, ಹೋಗ್ಲಿ ಬಿಡ. ಮವ ನೀ ಕರ್ಕೊಂಡ್ ಬರ್ಕೇನೆ 2 ದಿವಸ ಇರ್ಲೆ ಇದು ಬರೋವಾಗ. ಹೌದಪ್ಪ, ಮಗಲ್ಲ ಹೇಟ್ ಬಂದ ನೋಡ. ಈಗ ನನ್ ಖಬರ್ ನಿನಗೇನಾಯ್ತು ಹೇಳಿ ನೋಡೋಣ. ಅದೇನೋ ಅಂತಾರ ನೋಡು, ಹಿರಿಯರ್ ಹೇಳಿದ್ದು ಸುಳ್ಳಲ್ಲ. ಮುತ್ತು ಕೊಡಕ್ ಬಂದಾಗ ತುತ್ತು ಕೊಡಕ್ ಯಾನ್ ನೆನಪಿರ್ತಾಳ ಹೇಳು? ಏನೂ ಇರಂಗಿಲ್ಲ. ನೀವ್ ಏನ್ ಯಾಕೆ ಮಾಡ್ಕೋರ, ಹಾಳಾಗಿ ಹೋಗ್ರಿ, ನಾನೇನು ಕೇಳ್ಬೇಡ. ಹೋಗುವ ಬಾ, ಕುಂದ್ರ ಬಾ. ಆಯ್ತು ಬಾ ತಂಗಿ, ಕುಂದ್ರ ಬಾಲ. ಇಲ್ಲಿ ಕುಂಡ್ರಬಹುದು. ಇಲ್ಲಿ ಇಲ್ಲ ಅಣ್ಣ, ಕುಂದ್ರವ ಗಂಡಂತೆ ಕುಂದ್ರ. ಹಂಗೆ ಇಲ್ಲ ಅಣ್ಣ ಬೇಡ, ನಾ ಇಲ್ಲೇ ಕುಂಡಿರ್ತೀನ. ಅಮ್ಮಾರ ನೀವೇನು ತಲೆ ಕೆಡಿಸ್ಕೊಬೇಡ್ರಿ. 2 ದಿವಸ ಯಾಕ 4 ದಿವಸ ಇಟ್ಕೊಂಡು ಕಳ್ಸಾಕೇನೆ. ಆಯ್ತಪ್ಪ, ನೀ ಹೇಳ್ದಂಗ ಮಾಡ್ತಾನ. ಆಯ್ತಲ್ಲ? ಆಯ್ತ್ರಿ. ಕಡಿಕ ನಮ್ಮ ತಂಗಿನ ಕರ್ಕೊಂಡು ಹೋಗೋ ಸೌಭಾಗ್ಯ ಸಿಕ್ತ ನನಗೆ. ನಿಮ್ಮ ಅವ್ವನ ಮಾತು ಕೇಳಿ ನಾ ಇಲ್ಲಿ ಕಳಿಸ್ತಾ ಇರೋದು ಕೂತಿದ್ನಿ. ಇಲ್ಲಿ ಒಟ್ಟ ತಲೆ ಕೆಡಿಸ್ಕೊಬೇಡ್ರಿ. ಮದು ಹೋಗಿ 2 ದಿವಸ ಬಾ. ಆಯ್ತು ಹೋಗೋಣ ತಂಗಿ, ಹೋಗಿ ಬರ್ತೀವಿ. ದಾನು, ನೀ ನಮ್ಮ ಮನಿಗ್ ಬಂದಾಗ ನಮ್ಮ ಅತ್ತಿ ಹಂಗೆಲ್ಲ ಮಾತಾಡಿ ಕಳಿಸ್ಬಾರ್ದಾಗಿತ್ತು. ಭಾಳ ಬೇಜಾರ್ ಮಾಡ್ಕೊಂಡೇನೆ. ನೋಡು, ಬೇಜಾರೇನಿಲ್ಲ. ನಿಂತ್ ಮಾತಾಡಿ ನೋಡ್ಯಾಳ ಇನ್ನ ಗುಣ ನಿಮ್ಮ ಅತ್ತಿ. ಯಾಕಂದ್ರೆ ಸ್ವಲ್ಪ 2 ಬೈದು ನಂಗೆ ಇಷ್ಟು ಬೈದು ಹಚ್ಬಿಟ್ಟ. ಮತ್ತೊಬ್ರು ಯಾರಾಗಿದಾರಂದ್ರ ಏನೇನೋ ಮಾಡ್ತಿರು. ಇಲ್ವಾ, ತಲೆ ಕರ್ಸ್ಕೊಂಡಿಲ್ಲ. ನಮ್ಮ ಅತ್ತಿನೂ ಬೆರಿಕೆದಾಳ, ಹಂಗ ಅನ್ಕೋಬೇಡ. ಮೊದ್ಲೇ ನನ್ ಗಂಡನ್ ಮಲ್ತಾ ಐಕಿ, ಆದ್ರ ನನ್ ಗಂಡ ಸಪೋರ್ಟ್ ಮಾಡ್ದ ನನಗ. ಅಯ್ಯವ್ವ, ನಿನ್ ಗಂಡ ಅಟ್ಟು ಚಲೋ ಅದನ? ಭಾಳ ಚಲೋ ಅದಾನ. ಆದ್ರೆ ಏನ್ ಮಾಡುದು, ನನಗರಿ ಅವನ್ ಮ್ಯಾಲ ಒಟ್ಟ ಮನ್ಸಿಲ್ಲ. ನೀನ್ ಕರೆ ಹೇಳ್ಬೇಕಂದ್ರ ನಾ ಅವನ್ ಜೋಡಿ ಇನ್ನ ಜೀವನಾನೇ ಶುರು ಮಾಡಿಲ್ಲ. ಹುಚ್ಚಿದ್ದೇನು? ಕಮ್ಮನ್ ಸಂಸಾರ ನಿನ್ ಕೈಯಲ್ಲಿ ನೀನೇ ಹಾಳು ಮಾಡ್ಕೊಳತಿದಿ. ಅಲ್ಲ, ಆ ರಾಜನ್ ಒಯ್ದು ಸುಡ್ತೀಯನ? ನಿನ್ ಸಂಸಾರ ಮೇಲೆ ನೀ ಕಲ್ಲು ಹಾಕೋಕ್ ಹೋಗ್ಬೇಡ. ಚಂದಾಗಿ ಗಂಡನ್ ಕೂಡ ಬಾಳೆ ಮಾಡೋದ್ ಕಲಿ. ಏನ್ ಬಾಳೆ ಮಾಡ್ತಾರ ದಾನು? ಯಾರನೋ ಒಬ್ಬನ ಇಷ್ಟಪಟ್ಟು ಇನ್ನೂ ಯಾರನೋ ಮದ್ವೆ ಆಗಿನ್ ನಾನು. ಈಗ ಸಂಸಾರ ಶುರು ಮಾಡಂದ್ರ ಮನಸ್ಸು ಹೆಂಗ್ ಒಪ್ತೈತಿ? ನಾನು ರಗಡ್ ಪ್ರಯತ್ನ ಪಟ್ಟೆ, ಆದ್ರ ನನ್ ಮನಸ್ಸು ಒಟ್ಟ ಒಪ್ಪುದಿಲ್ಲ. ಅಲ್ಲ, ಬಾಯಿ ತುಂಬಾ ಗಂಡ ಭಾಳ ಚಲೋ ಅದಾನ ಅಂತ ಹೇಳ್ತಿ. ಅಂತ ಗಂಡಗ ಇನ್ನೊಬ್ಬ ಮೋಸ ಮಾಡಕ ನಿನ್ ನಾಚಿಕೆ ಬರ್ಲ? ಮೋಸ ಹೆಂಗ್ ಆಕೈತಿ?
ನಾ ಏನು ರಾಜನ್ ಜೋಡಿ ಸಂಪರ್ಕದೋಗದಿನ ಇಲ್ಲ. ಅವನಿಗೆ ಇವತ್ತು ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡ್ಬೇಕಾಗೈತಿ. ಯಾಕಂದ್ರೆ ನಮ್ಮ ಮನೆ ಹತ್ರ ಬರೋದು ಮಾತಾಡ್ಸೋದು ಅದೆಲ್ಲ ಸರಿಯಲ್ಲ. ನಮ್ಮ ಅತ್ತಿ ಯಾಕೋ ನನ್ನ ಗಂಡನ ಮಾತು ಕೇಳಿ ಸುಮ್ಬಿಟ್ಟ. ಇಲ್ಲ ಅಂದಿದ್ರ ನಮ್ಮ ಅಣ್ಣನ ತನ ಹೋಗಿತ್ತಂದ್ರೆ ಸುದ್ದಿ ಏನಾಗಿತ್ತಾಯ್ತು. ಬಾ ಅವನಿಗೆ ಇವತ್ತು ಹೋಗಿ ಮಾತಾಡ್ಸಿ ಹೇಳ ಬರ್ತೀನಿ. ನಡಿ. ರಾಜ, ನಿನಗೆ ನಾಚ್ಕತ್ ಬರ್ತದ ಇಲ್ಲ? ಯಾವ ಬೇರೆ ಮೇಲೆ ನೀನು ನಮ್ಮ ಗಂಡನ ಮನೆ ಹತ್ರ ಬಂದು ಮಾತಾಡ್ಸ್ತಿ? ಏ ನಿನ್ ಜೋಡಿ ಬೇರೆ ಏನು ಮಾಡಕ್ ಬಂದಿಲ್ಲ. ನಾ ಮಾಡಿದ ತಪ್ಪ ನನಗೆ ಅರಿವಾಗೈತಿ. ಅದಕ್ಕೆ ನಿನಗೆ ಸಾರಿ ಕೇಳಕ್ ಬಂದೀನಿ. ಅಟ್ರಾಗ ನಿಮ್ಮ ಮತ್ತಿ ಬಂದ್ ನೋಡ್ರಿ ನಾ ಏನ್ ಮಾಡ್ಲಿ? ನೋಡ್ ರಾಜ, ನಮ್ಮ ಅತ್ತಿ ನನ್ನ ಗಂಡಂದು ನಾ ತಲೆ ಕೆಡ್ಸ್ಕೊಂಡಿಲ್ಲ. ಆದ್ರೆ ಈ ವಿಷಯ ನಮ್ಮ ಅಣ್ಣಗೇನ್ರ ಗೊತ್ತಾಯ್ತಂದ್ರ ಅದ್ರ ಪರಿಸ್ಥಿತಿನೇ ಬೇರೆ ಆಕೈತಿ. ನಿನ್ಗ ಗೊತ್ತೈತಿ, ನಾನು ನಿನ್ನ ಬಿಟ್ಟು ಅವನ ಮದ್ವೆ ಆಗಿರೋದು ನಮ್ಮ ಅಣ್ಣನ ಸಂಬಂಧ. ನಮ್ಮ ಅಣ್ಣ ನನಗೆ ಇಂಪಾರ್ಟೆಂಟ್. ಅದಕ್ಕೆ ಹೇಳಾತೀನಿ, ಇದೆಲ್ಲ ಇನ್ ಮೇಲೆ ಇಟ್ಕೊಳಿಕ್ ಹೋಗ್ಬೇಡ. ನಮ್ಮ ಮನೆ ಹತ್ರ ಬರುದು, ಅಲ್ಲಿ ಬರುದು, ಇಲ್ಲಿ ಬರುದು. ನಿನ್ನ ನಾನು ಯಾವಾಗೋ ಮರೆತು ಬಿಟ್ಟಿನಿ. ಏ ನನ್ನ ಮರೀತಿ ಕಂಡಾಗ ನೀನು ಮಾರಿಯರ್ ನೋಡ್ಕೋ. ಮರಿ ಅಂತ ಮಾರೇನಿದೆ. ನಿನ್ನ ದೇಹ ಅಷ್ಟ ಅಲ್ಲಿ ಐತಿ, ನಿನ್ನ ಮನಸ್ಸೆಲ್ಲ ನನ್ನ ಕಡೆ ಐತಿ ಅಂತ ನನಗೆ ಗೊತ್ತೈತಿ. ಏ ರಾಜ, ನಿನಗ್ ಬುದ್ಧಿ ಐತಲ್ಲೋ. ಆಕಿ ಗಂಡು ಮನ್ಯಾಗ ಅದಾಳ. ಆಕಿ ನೆಮ್ಮದಿಯಾಗಿ ಇರಕ್ ಬಿಡೋನಿ. ಏ ದಾನು, ನೀ ಸುಮ್ಕೊಂಡ್ರೆ ನನಗೆ ಹೆಲ್ಪ್ ಮಾಡಕ್ ಬಂದೆ ಅಂದ್ರೆ ಏನು ಅಕ್ಕಿಗೆ ಇದನ್ನ ಮಾಡ್ತೇನೆ? ನೋಡು, ನಿನಗೆ ಬಿಟ್ಟು ನನಗೆ ಇರೋದಾಗುದಿಲ್ಲ. ನಾ ಮಾಡಿದ ತಪ್ಪು ನನಗೆ ಅರಿವಾಗೈತಿ. ಅದಕ್ಕೆ ನಾ ಇಲ್ಲಿ ಬಂದೀನಿ. ಅದಕ್ಕೆ ನಾ ಏನ್ ಮಾಡ್ಲಿ? ನನ್ನ ಗಂಡಗೆ ಡೈವರ್ಸ್ ಕೊಟ್ಬಾಲ. ಏನ್ ಮಾತಾಡತ್ತೀನಿ ನೀನ? ಏ ರಾಜ, ಖಬರ್ ಆಯ್ತು ಮೈ ಮೇಲೆ. ಏನೇ ಸುಮ್ಕೊಂಡ್ರೆ ನಿನಗೇನ್ ತಿಳಿತೈತಿ? ನಿನ್ನ ಗಂಡಗೆ ಡೈವರ್ಸ್ ಕೊಟ್ಬಾರ. ಅದೆಲ್ಲ ಏನೂ ಆಗುದಿಲ್ಲ. ನಿನಗ ಕ್ಲಿಯರ್ ಆಗಿ ಹೇಳಾತೀನಿ ಕೇಳ. ನಾ ನನ್ನ ಜೀವನ ನೋಡ್ಕೊಂಡಿನಿ. ನೀನು ನಿನ್ ಜೀವನ ನೋಡ್ಕೊಂಡು ಚಂದಾಗಿ ಇರೋದು ಕಲಿ. ನೋಡು ಮಧು, ನನ್ನ ಕೈಲಿ ನಿನಗೆ ಬಿಟ್ಟಿರೋದಾಗವಲ್ತ. ಊಟಕ್ಕೆ ಕೂತ್ರ ಊಟ ಹೋಗ್ವಲ್ತ, ಮನ್ಕೊಂಡ್ರೆ ನಿದ್ದೆ ಹತ್ತವಲ್ತ. ಒಬ್ಬನ ಕುಂತಾಗ ಕಣ್ಣಾಗ ನೀರು ಗಳ ಬರಾಕತ್ತಾವ. ಅಲ್ ಮಧು, ಎಲ್ಲಾರ್ದು ವಿಚಾರ ಮಾಡಾಕತ್ತಿ. ನಿಮ್ಮ ಅಣ್ಣನ ಮಾತು ಕೇಳಿ ಮದುವೆ ಆದಿ, ನಿನ್ನ ಗಂಡನ ಮಾತು ಕೇಳಿ ಸಂಸಾರ ಮಾಡಾಕತ್ತಿ. ನನ್ನೊಂದು ಸ್ವಲ್ಪ ವಿಚಾರ ಮಾಡಿ ನಾಯಿಗತ್ಲೆ ಹಿಂದೆ ಬರಾಕತ್ತೀನಿಲ್ಲ. ನನ್ನ ಚಪ್ಪಲಿ ತೊಗೊಂಡು ನಾನು ಹೊಡ್ಕೋಬೇಕು. ಕೆಳಗೆ ನೋಡ್ತೀವಿ, ಮ್ಯಾಗ ನೋಡ. 3 ವರ್ಷ ಮಾಡಿದ ಪ್ರೀತಿ ಮರತೇನ? ರಾಜ, ಸುಮ್ಮ ನಿನಗೇನು ಗೊತ್ತಿಲ್ಲಾರ್ದೆ ಏನೇನೋ ಮಾತಾಡಕ್ ಹೋಗ್ಬೇಡ. ನನ್ನ ಪರಿಸ್ಥಿತಿ ನಿನಗೇನು ಗೊತ್ತಾ? ನಿನಗ ಏನು ತ್ರಾಸ ಆಗತ್ತದ ನೀನು ಓಪನ್ ಆಗಿ ಹೇಳ್ಕೊಳತ್ತಿ. ಆದ್ರೆ ನಾ ಯಾರ ಮುಂದೆ ಹೇಳ್ಕೊಳ್ಳಿ? ಒಂದ್ ಕಡೆ ನಿನಗ ಮರ್ಯಾಕಾಗವಲ್ದು, ಇನ್ನೊಂದ್ ಕಡೆ ನನ್ನ ಗಂಡನ ಜೋಡಿ ಜೀವನ ಮಾಡಕ್ಕಾಗವಲ್ದು. ನನ್ನ ಪರಿಸ್ಥಿತಿ ನನಗೆ ಗೊತ್ತು. ನನಗೂ ಸಾಕಾಗೈತಿ. ಮಧು, ನಡಿ. ನಿಮ್ಮ ಅಣ್ಣ ಗೊತ್ತದ್ರ ನನಗ್ ಬೈತಾನ. ಈ ರಾಜನ್ ಏನ್ ಹಚ್ಚಿದಿ? ನಡಿ. ತಂಗಿ ತಂಗಿ ಅಯ್ಯ ಅಣ್ಣ, ಏನಾಯ್ತಣ್ಣ? ಅಣ್ಣ, ದವಾಖಾನಿಗೆ ಹೋಗು ನಡಿ. ನಾವೇ ಪರಿಸ್ಥಿತಿ ಒಳಗಿಲ್ಲ ಈಗ. ಅಣ್ಣ, ಏನ್ ಮಾತಾಡತ್ತೀಯ? ಮಾತಾಡ್ತೀನಿ ಕೇಳುವ. ಏನಣ್ಣ? ನಾನು ನಿನ್ನ ಗಂಡನ ಮನೆಗೆ ಬಂದಾಗ ನಿನ್ನ ಗಂಡನ ಕೂಡ ನೀ ಸರಿ ಇಲ್ಲ ನನ್ಗೆ ಗೊತ್ತಾಗ್ತು. ಆದ್ರೆ ನಿಮ್ಮ ಅಣ್ಣ ಏನೋ ಮಾಡು, ನೀನು ಒಳ್ಳೆದಕ್ಕೆ ಮಾಡಿರ್ತಾನೆ. ಆದ್ರೆ ನಿನ್ನ ಗಂಡನ ಕೂಡ ಚಲೋ ಹೊರತು ನಾನು ಮಾತು ಕೊಡುವಂಗೆ. ಅಣ್ಣ, ನಿನ್ ಮಾತು ಉಳಿಸ್ಕೋತೀನಣ್ಣ. ಆಯ್ತು. ಮಧು, ನಿಮ್ಮ ಅಣ್ಣ ಹೋಗಿದ್ದು ನನಗೆ ಭಾಳ ಬೇಜಾರಾತ. ಇಟ್ಟು ಸಣ್ಣ ವಯಸ್ಸಿನಾಗ ಹೋಗಬಾರ್ದಾಗಿತ್ತವ. ಈಗ ಹಾರ್ಟ್ ಅಟ್ಯಾಕ್ ಭಾಳ ಆಗತ್ತೆ. ಅವ್ನು ಹೋಗಿದ್ದು ನನ್ನ ಮನಸ್ಸಿಗೆ ಭಾಳ ನೋವಾಗೈತಿ. ಹೌದ್ರಿ, ನನ್ನ ಮನಸ್ಸಿನಾಗೂ ಇರಲಿಲ್ಲ ಈ ಥರ ಆಗ್ತೈತೆ ಅಂತೇಳಿ. ನನಗೆ ಇನ್ನ ನಮ್ಮ ಅಣ್ಣ ಹಿಂಗೆ ಬರ್ತಾನೋ, ನನ್ನ ಮುಂದೆ ಹಿಂಗೆ ಕಾಣಿಸ್ತಾನೋ ಅನ್ನಿಸ್ತೈತಿ. ಅದ್ರಾಗ ಏನು ಮಾಡೋದು? ಅವನ ಹಣೆ ಬರ್ದಾಗ ಅಷ್ಟೇ ಬರ್ದಿತ್ತು ರೀ. ನಾ ಭಾಳ ದಿನದಿಂದ ನಿಮ್ಮ ಮುಂದೆ ಏನೋ ಒಂದು ಹೇಳ್ಬೇಕಂತ್ಕೊಂಡಿದ್ದೆ. ಏನದು ಹೇಳಲ್ಲ? ನಾನು ನಿಮ್ಗೆ ಬರೀ ಸಿಡಿಕ್ ಮಾಡ್ತೀನಿ, ಒಟ್ಟ ಸೇರಂಗಿಲ್ಲ. ನೀವು ಹೇಳಿದ ಮಾತು ಕೇಳಂಗಿಲ್ಲ. ಆದ್ರೆ ನೀವು ಹೆಂಗೆ ದಕ್ಕಿಸ್ಕೊಂಡು ಹೋಗ್ತೀರಿ? ಮಧು,
ಜೀವನ ಅಂದ್ರೆ ತಾಳ್ಮೆನೇ ಇರ್ಬೇಕಾಕತ್ತೆ. ನಿನ್ನ ಮನಸ್ಸಿನಾಗ ಏನೋ ಗೊಂದಲ ಐತೆ ಅನ್ನೋದು ನನಗೆ ಅವಾಗ ಗೊತ್ತಾಗಿತ್ತು. ಅದಕ್ಕೆ ನಿನಗೆ ಟೈಮ್ ಕೊಟ್ಟಿನಿ. ಇಲ್ರಿ, ನಾನು ನಿಮ್ಮ ಮುಂದೆ ಒಂದು ನಿಜ ಹೇಳ್ಬೇಕು. ಮದ್ವಿಕಿನ ಮೊದಲ ಒಂದು ಹುಡುಗನ ಇಷ್ಟಪಟ್ಟಿದ್ದೆ. ಅವನ ಹೆಸರು ರಾಜ ಅಂತ. ಮನ್ಸಾರೆ ಇಷ್ಟಪಟ್ಟಿದ್ದೆ. ಆದ್ರೆ ಅವನನ್ನು ಒಂದಿನೂ ಹಿಂಗೆ ಮುಟ್ಟಿಲ್ಲ. ಬರೀ ದೂರಿಂದ ಲವ್ ಮಾಡಿವಷ್ಟ. ಆದ್ರೆ ಏನೇನೋ ಪ್ರಾಬ್ಲಮ್ ಆಗಿ ನನ್ನ ಮದುವೆ ನಿಮ್ಮ ಜೊತೆ ಆಯ್ತು. ಅದಕ್ಕೆ ನಿಮ್ಮ ಜೋಡಿ ನನಗೆ ಅಡ್ಜಸ್ಟ್ಮೆಂಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು. ಆದರೆ ಈಗ ಖರೆ ಹೇಳತ್ತೀನಿ ರೀ, ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದು ಮತ್ತು ನಾ ಮಾಡಿದ್ದೆಲ್ಲ ಸಹಿಸ್ಕೊಂಡು ಹೋಗೋದು ನೋಡಿ ನನಗೂ ಅನ್ನಿಸ್ತು ನೀವೇನು ತಪ್ಪು ಮಾಡಲಾರ್ದೇ ನಿಮಗೆ ಶಿಕ್ಷೆ ಕೊಡತ್ತೀನಿ ನಾನು ಅಂತೇಳಿ. ಇನ್ನು ಮುಂದೆ ನಾವಿಬ್ರು ಚೆಂದಾಗಿ ಇರೋಣ. ಮಧು, ಈ ವಿಷಯ ನನಗೆ ಮೊದ್ಲಾಗ ಗೊತ್ತಿತ್ತು. ಮನುಷ್ಯನಿಗೊಂದ್ಲ ಸರಿ ಒಕ್ಕತ್ತ ನಾನು ತಾಳ್ಮೆಯಿಂದ ಕಾದ್ನಿ. ಆಗಿದ್ದಾಗಿ ಹೋತು. ಇನ್ನರ ಯಾಕೊದ್ಲಾಕ ಚಂದಂಗಿರ್ನು. ಬಾ ಹೋಗೋಣ. ಏನಪ್ಪ ಹಿಂಗ್ಯಾಕ ಕೊಂಚ ಐತ್ಲೆ? ಹೌದಾ? ಏವ ಮನಿಗೊಬ್ಬ ವಾರಸದಾರ ಬರಾಕ್ತಾನ. ನೀ ಅಜ್ಜಿ ಆಗ್ತಿದಿ. ಆಯ್ತು ತಗೋ. ಅದು ನೀನು ರೆಸ್ಟ್ ತಗೋ. ನಂದೊಂದು ಕೆಲಸ ಐತಿ ಹೊರಗಡೆ, ಆಫೀಸ್ಗೆ ಹೋಗಿ ಬರ್ತೀನಿ. ಅಲ್ಲ, ಒಂದ್ ಸ್ವಲ್ಪ ಫೋನ್ ಬಂದಿತ್ತು, ಅದಕ್ಕಾಗಿ ಹೋಗಿ ಬರ್ಬೇಕು. ನೀವ್ ಹೋಗ. ಯಾವ ಈಗ ಒಂದ್ ಸ್ವಲ್ಪ ಏನಾರ ರುಚಿ ರುಚಿ ಅದ ಅಡಿಗೆ ಮಾಡಿ ಹಾಕಿಗೆ ಬರ್ತೀನಿ. ಹಾ ಹೋಗಪ್ಪ. ಸ್ವೀಟ್ ಮಾಡಿ, ಸ್ವೀಟ್ ಬರ್ತೀನಿ 2 ನಿಮಿಷ. ಈಕೆ ಒಂದು ಹೋಟ್ಲಾಗ ಹೇಳತ್ತ, ಈಕಿಗೆ ನಾ ಸ್ವೀಟ್ ಮಾಡ್ಬೇಕತ್ತ. ಏನು ಹಾಳಾಗಿ ಹೋಗಿ ಎಲ್ಲಾರ ಮಣ್ಣು ತಿನ್ನಂತ ಹೇಳಿದ್ವಿ. ನಾ ಯಾಕೆ ಮಾಡ್ಬೇಕಾಗಿ? ಇದು ಯಾರ್ದು ಬತ್ ಫೋನಾ? ಹಲೋ, ಹಾ ಏನು ನನ್ನ ಮಗನ ಆಕ್ಸಿಡೆಂಟ್ ಆಗೈತೆ? ಅಯ್ಯೋ ಅಯ್ಯೋ, ನಾನೇನ್ ಮಾಡ್ಲಿ? ಅಯ್ಯೋ ದೇವ್ರೆ, ನನ್ನ ಮಗನ ಆಕ್ಸಿಡೆಂಟ್ ಆಗೈತೆ. ಏಯ್ ಹೇಳ್ ಮೇಲೆ. ಅಲ್ಲ, ನೀನು ಹೊಟ್ಯಾಗ ಹುಳ ಮುಡಿದಕ ನನ್ನ ಮಗ ಸತ್ ಹೋದ. ಈ ನಾನು ಹೊರಗೆ ಬಂದ್ರ ನಾ ಸತ್ ಹೋಗ್ಕನ. ಅದಕ್ಕ ಅವ್ರ ಸವಾಸನ ಬ್ಯಾಡ. ಮೊದಲು ಈ ಮನೆ ಬಿಟ್ಟು ಹೊರಗೆ ಹೋಗು. ಮೊದಲು ದಾಟಿಲಿದ್ನಿ. ಅತ್ತಿರಿ, ಏನ್ ಮಾತಾಡತ್ತೀರಿ? ಇನ್ನ ನನ್ನ ಮಗು ಭೂಮಿನೇ ನೋಡಿಲ್ಲ. ನೀವು ಅವಾಗ್ಲೇ ಹಿಂಗೆಲ್ಲ ಮಾತಾಡತ್ತೀರಿ? ನಾನೇ ನನ್ನ ಗಂಡನ್ ಕಳ್ಕೊಂಡು ಮುಂದೆ ಹೆಂಗಪ್ಪ ಅಂತ ವಿಚಾರದಾಗ ಅದೀನಿ. ಈ ಪರಿಸ್ಥಿತಿ ಒಳಗ ಇಂಥ ಮಾತಾ? ಏಯ್, ನನ್ನ ಬಂಗಾರ ಅಂತ ಮಗನ ಸತ್ ಹೋದ್ಮೇಲೆ ನಿಂದೇನೈತಿ ಇಲ್ಲಿ ಕೆಲಸ? ದರಿದ್ರದವಳ ಎಂತ ಮೂತಿ ತಗೊಂಡ್ ನನ್ನ ಮನಿ ಹೊರಸ್ಲ ಹತ್ತುಳಿದೆ ಅಂತೀನಿ. ಎಲ್ಲ ನನ್ ಸರ್ವ ನಾಶ ಆಗಿ ಹೋಗೈತಿ. ಮೊದಲು ದಾಟಿಲಿದ. ಇಲ್ಲಿರೋದು ಏನೋ ನಮ್ಗೆ ಜೊರತಿಲ್ಲ. ಹೋಗಿಲ್ಲಿದ. ಆ ಹೊಟ್ಟೆನ್ ಹುಳ ಭೂಮಿಗೆ ಬಂದ್ರೆ ಏನ, ಸ್ವರ್ಗಕ್ಕೆ ಹೋದ್ರೆ ಏನ, ಅದು ನನಗೆ ಬೇಕಾಗಿಲ್ಲ. ಹಾಳಾದವಳ ಮೊದಲು ಮನಿ ಬಿಟ್ಟು ತೊಲಗಿಲ್ಲಿದ. ಇಲ್ಲ, ನಾ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇದು ನನ್ನ ಗಂಡನ ಆಸ್ತಿ. ನಾನೇನು ಓಡ್ ಬಂದಿಲ್ಲ, ತಾಳಿ ಕಟ್ಸ್ಕೊಂಡ ಬಂದಿರೋದು. ನಾ ಕಾನೂನಿನ ಪ್ರಕಾರ ಹೋಗ್ತೀನಿ. ಈ ಮನಿಯೊಳಗ ನನಗೂ ಭಾಗ ಐತಿ. ನೀವ್ ಹೆಂಗ್ ನನ್ನ ಹೊರಗೆ ಕಳಿಸ್ತೀರಿ? ಏಯ್ ಬವ್ವಾರ ಬಸ್ನಿಂಗಿ, ಇದೆಲ್ಲ ಗೊತ್ತಿತ್ತ ನನಗ. ಇದೆಲ್ಲ ಗೊತ್ತಿದ್ದಾಗ ಇಲ್ಲಿ ನೋಡಿಲಿ, ಈ ಆಸ್ತಿ ಎಲ್ಲ ನನ್ನ ಹೆಸರು ಬರ್ಸ್ಕೊಂಡನಿ. ನಿನ್ನಂತ ನಾಯಿ ನನ್ನ ಬೆನ್ ಹತ್ತೈತೆ ಅಂತ ಇದನ್ನೆಲ್ಲ ನನ್ನ ಹೆಸರು ಮಾಡಿದೀನಿ. ನಡಿ ನಡಿ, ಇಲ್ಲಿದ ತೋಟ ನಡಿ ನಡಿ, ತೊಲಗಿಲ್ಲಿದ. ಇನ್ನೊಂದ್ಸಲ ಈ ಮನಿ ಬಾಕ್ಲಾಕ್ ತೊಳೆದ ನೋಡಿ ನೀನು. ನಡಿ. ಆಸ್ತಿ ಐತೆ, ಆಸ್ತಿ ಇಕ್ಕಿದ ಭಿಕಾರಿ. ಕಟ್ಕೊಂಡ್ ಗಂಡನೂ ಹೋದ. ನಮ್ಮ ಅಣ್ಣಂತೂ ಮೊದ್ಲೇ ಹೋಗ್ಯಾನ. ಈಗ ನಾ ಎಲ್ಲಿ ಹೋಗ್ಬೇಕು? ಯಾರ ಜೋಡಿ ಇರ್ಬೇಕು? ಅದ್ರಾಗ ಹೊಟ್ಟೆ ಮಗು ಬೇರೆ ಐತಿ.
ದೇವ್ರೆ, ಯಾಕಪ್ಪ ಈ ಪರಿಸ್ಥಿತಿ? ಮಧು, ನಿನ್ನ ಗಂಡನ ಸುದ್ದಿ ಕೇಳಿ ಮನಸ್ಸಿಗೆ ಭಾಳ ನೋವಾತ. ನಿನಗೆ ಯಾರೂ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡ, ಚಿಂತೆ ಮಾಡಬೇಡ, ನಾ ಅದೀನಿ. ರಾಜ, ನಿನಗೆ ಬೇಜಾರಾಯ್ತು? ಇಷ್ಟವಾಗ ಒಳ್ಳೆ ನಿನ್ನ ಮಧು, ನಾ ಈಗ ಬದಲಾಗೀನಿ. ಕುಡಿದು ಬಿಟ್ಟೀನಿ, ದುಡಿಯಾಕು ಶುರು ಮಾಡೀನಿ. ಚಲೋ ತಂಗೆ ಪಗಾರ ಬರ್ತೈತಿ. ನೀವು ಹ್ಞೂ ಅಂದ್ರೆ ನಿನಗೆ ನಾ ಸಾಕ್ತೀನಿ. ಗೊತ್ತಾಯ್ತು ಬಿಡು, ನೀ ಎಂಥ ಮನುಷ್ಯ ಅದೇ ಅಂತ. ಇದೇ ಈಗಾರೆ ನನ್ನ ಗಂಡ ಸತ್ತನ್ಲ, ಈಗ ಒಳ್ಳೆ ಅವಕಾಶ ಐತಿ, ಹೋಗಿ ಈಕಿನ ಕಬಳಿಸ್ಬೇಕಂತ ಮಾಡಿಯೇನ? ನಿಂದಾಟ ಎಲ್ಲ ನನ್ ಸುತ್ತ ನಡೀದಿಲ್ಲ. ಇಂಥವಕ್ಕೆಲ್ಲ ನಾ ಬಗ್ಗು ಹೆಣ್ಮಗಳು ಅಲ್ಲ. ನನ್ನ ಗಂಡಗ ನನ್ನ ಮನಸ್ಸ ಮೈಯ ಎಲ್ಲ ಕೊಟ್ಟಿನಿ. ಅಂದ ಬೆಳಕ ಅವ ಇದ್ರೇನು ಇಲ್ಲೇನು ಅವನೇ ಎಲ್ಲ ನನಗ. ನಿಂದೇನು ನಡೆಯಂಗಿಲ್ಲ. ನೋಡು ಮಧು, ನೀ ಏನು ಹೇಳಾಕತ್ತೀನಿ ನನಗೆ ಒಂದೂ ತಿಳಿವಲ್ತ. ನೀ ಹೇಳಿದ್ದು ನಾ ಕೇಳಿಸ್ಕೊಲಾಗೀನಿ. ನಿನ್ನ ಗಂಡನ ಮನ್ಯಾಗ ನೀ ಚಂದ ಇದ್ದೆ ಅಂದ್ರೆ ನಿನಗೆ ನೋಡಾಕು ಬರ್ತಿದ್ದಿಲ್ಲ. ನಿಮ್ಮ ಮನ ಉಳಿದಿದ್ದಂದ್ರೆ ನನಗೆ ಹಿಂಗೆ ಕೇಳುತ್ತಿದ್ದಿಲ್ಲ. ನೋಡು ಮಧು, ವಿಚಾರ ಮಾಡ. ನಿನ್ನ ಗಂಡಗೂ ಕಳ್ಕೊಂಡಿ, ನಿಮ್ಮ ಅಣ್ಣಗೂ ಕಳ್ಕೊಂಡಿ, ಅಂತಾದ್ರಾಗ ಹೊಟ್ಯಾಗ ಒಂದು ಕೂಸೈತಿ. ಈ ಪರಿಸ್ಥಿತಿ ಒಳಗೆ ನಿನ್ನ ಒಬ್ಬಾಕಿಗೆ ಬಿಡಾಕ ನನಗೆ ಮನಸ್ಸಾಗಂಗಿಲ್ಲ. ನಿನಗ್ ಮನಸ್ಸಾಗುದಿಲ್ಲ ಅಂತ ಹೇಳಿ ಬಂದು ನಾನು ನಿನ್ ಜೊತೆ ಇದ್ರ ಈ ಜನ ಏನ್ ಮಾತಾಡ್ತಾರ? ಗಂಡ ಇರುತ್ತಾನ ಅವನ ಜೊತೆ ಇದ್ಲು, ಗಂಡ ಸತ್ ಮರ್ದಿನೇ. ಬ್ಯಾಡ್ ಬಿಡು, ನನ್ನ ಮಾತಾಡಿ ನನ್ನ ಬಾಯಿ ಯಾಕೆ ಹೊಲಸು ಮಾಡ್ಕೊಳ್ಳಿ. ನೋಡು, ನಿನ್ಗ ಕೈ ಮುಗಿದು ಕೇಳ್ಕೊಂತೀನಿ. ಇಷ್ಟು ದಿನ ನೀನ್ ನನಗೆ ತೊಂದರೆ ಕೊಟ್ಟಿದ್ದೆ ಸಾಕ. ಇನ್ ಮುಂದ ತೊಂದರೆ ಕೊಡಕ್ ಹೋಗ್ಬೇಡ. ದಯವಿಟ್ಟು ನನಗ ಒಟ್ಟ ಕಣ್ಣಿಗೂ ಕಾಣಿಸ್ಕೋಬೇಡ, ಸರಿ ಇಲ್ಲಿದ? ಏನ್ ರಾಜು ಹಿಂಗ್ ಕರೆದಿ? ಏನಿಲ್ದಾನು, ಮಧು ಕತಿ ಕೇಳಿ ಭಾಳ ನೋವಾತ್ ನನ್ನ ಮನಸ್ಸಿಗೆ. ಆಕಿ ಭಾಳ ಸ್ವಾಭಿಮಾನಿ ಅದಾಳ. ನಾ ಹೇಳಿದ್ದೇನು ಕೇಳೋಲ್ಲ. ಒಂದು ಕೆಲಸ ಮಾಡ, ಇದು ಹಿಡಿ ರೊಕ್ಕ. ಆಕಿಗೆ ಏನು ಬೇಕು ಕೊಡು. ಆಕಿಗೆ ಏನೂ ಕಮ್ಮಿ ಬೀಳಾದಂಗೆ ನೋಡ್ಕೊ. ಮತ್ತೇನಾರು ಕಡಿಮೆ ಬಿತ್ತ ನನಗೆ ಫೋನ್ ಹಚ್ಚು, ನಾ ತಂದು ಕೊಡ್ತೀನಿ. ಇಲ್ಲ ರಾಜು, ಆಕಿನ ಮದಿ ಆದ್ರು ಹೊಟ್ಲೆ ಆದ್ರು ಪ್ಲಾಸ್ಟಿಕ್ ಗಂಡ ಸತ್ರು ಬಿ ಆಕಿನ ಬೆನ್ ಬಿಡಲಿಗಿದೆಲ್ಲ. ಹೆಂಗೆ ಮರಿಲಿದಾನು? ಆಕಿಗೆ ಭಾಳ ಮನಸ್ಸಿಂದ ಇಷ್ಟಪಟ್ಟು ಲವ್ ಮಾಡೀನಿ. ನನಗೂ ಆಕಿಗೆ ಮೊದಲು ಮದುವೆಗೆ ಹೋಗೋಣ ಭಾಳ ಸಿಟ್ಟು ಬರೋದು. ಆದ್ರೆ ಈಗ ಆಕಿ ಪರಿಸ್ಥಿತಿ ನೋಡಿ ನನಗೆ ಆ ಕಣ್ಣಿಲಿ ನೋಡೋದು ಆಗವಲ್ತ. ನೋಡು, ನೀ ಹೆಂಗೆ ಮಾಡ್ತಿ ಗೊತ್ತಿಲ್ಲ. ಆಕಿಗೊಂದು ನಿನ್ನ ಕೂಡ ಇಟ್ಕೊಂಡು ಚಂದಂಗೆ ನೋಡ್ಕೋಬೇಕು ನೀ. ಹೌದು ರಾಜು, ಅಕ್ಕಿ ನೋಡ ನನಗ ಎಕಡ್ರಿ ಆಗ್ತದ. ನೀ ತಲೆ ತಗೋಬೇಡ, ಅಕ್ಕಿ ಎಲ್ಲ ನಾನು ಬೆಲೆ ಇಟ್ಕೋತೀನಿ. ತಲೆ ಕಟ್ಸ್ಕೋಬೇಡ, ಹೋಲಿನಾ? ಯಾಕದಾನು? ಏನಾದ್ರೆ ಡಾಕ್ಟರ್ ಎಲ್ಲ ಆರಾಮೈತೆ ಅಂದಾರಿಲ್ಲ? ಯಾಕಂದ್ರೆ ಏನಾತ, ಏನು ಪ್ರಾಬ್ಲಮ್ ಐತೆ ಅಂದಾರ? ಸ್ಕ್ಯಾನಿಂಗ್ ಮಾಡ್ಸಿರಿಲ್ಲ? ಏನಂದ್ರೆ ಡಾಕ್ಟರ್? ಎಲ್ಲಿ ಸ್ಕ್ಯಾನಿಂಗ್? ಆ ಡಾಕ್ಟರ್ ಅದನ್ನಲ್ಲ, ಆಕಿನ ಬಗ್ಗೆ ಕೆಟ್ಟ ಮಾತಾಡಣ, ಅದಕ್ಕೆ ಆಕಿ ಅಳ್ಕೊತ ಹೋಗ್ಯಾಳ. ಏನಂದ? ಅಣ್ಣ, ಅಲ್ಲಿ ದವಾಖಾನೆ ಬಾಳ ಮಂದಿ ಬಂದಿದ್ರು. ಇಟ್ಟಿಗೆ ನೋಡಿ ಒಳಗ್ ಕರೆದು ಕೆಟ್ಟ ಚುಚ್ಚುಚ್ಚು ಮಾತಾಡ್ದವ. ಕೊಳ್ಳಾಗ ತಾಳಿಲ್ಲ, ಕಾಲಾಗ ಕಾಲಂಗ್ರಿಲ್ಲ. ಯಾವನಿ ಒಡ್ಲೇದ್ ಯಾರಿಗೂ ನಾ ನೋಡಲ್ಲ, ಹೋಗಂದವ. ಯಾವ ಡಾಕ್ಟರ್? ತೋರ್ಸ್ ನೋಡಿ. ಏನ್ ತೋರ್ಸತ್ತೇವ ರಾಜ? ಒಬ್ಬರ ಬಾಯಿ ಮುಚ್ಚಿಸ್ಬಹುದು, ಜನದ ಬಾಯಿ ಮುಚ್ಚಕ್ ಆಗಲ್ಲ. ಹೋಗ್ ನಿನ್ ಕೆಲ್ಸ ನೋಡ್ಕೊ ಹೋಗ್. ಏ ಮಧು, ಮಧು,
ಏ ಮಧು ಬಯಲು ಹೊರಗ ನಾನಿನ್ನ ಮದುವೆ ಆಗ್ಬೇಕ. ಏನು ನೀ ನನ್ನ ಮದುವೆ ಆಗ್ಬೇಕಾ? ಹೌದು. ಹುಚ್ಚಿಗೆ ಹಿಡ್ದೇನ ಕುಡ್ದು ಬಂದೇನ? ಬಂದೇನಂತ ಕೇಳೋದು ಬಂದೇ ಬಿಟ್ಟಿಲ್ಲ. ಏ ನನ್ನ ಗಂಡ ಸತ್ತಾನ, ಹೊಟ್ಟಾಗ ಮಗು ಐತಿ. ನಿನ್ನ ಲಗ್ನ ಆದ್ರ ಊರ್ ಮಂದೆಲ್ಲ ನಿಂತು ನಗ್ತಾರ. ಏ ನಾನು ನಿನ್ನ ಸಲುವಾಗಿ ಆಗಿಟ್ಟಿಲ್ಲ, ಈ ಹೊಟ್ಟೆನ ಕೂಸಿನ ಸಲುವಾಗಿ ನಿನ್ನ ಮದುವೆ ಆಗ್ಬೇಕನ. ನನ್ನ ಕೂಸಿನ ಸಂಬಂಧ ವಿಚಾರ ಮಾಡಾಕ ಇದ ನಿನಗ್ ಹುಟ್ಟದನೆ? ಇಲ್ಲಿ ಅವ್ರು ಮಾತಾಡ್ತಾರೋ ಇವ್ರು ಮಾತಾಡ್ತಾರೋ ಅನ್ನಕ ಇದು ನಮ್ ಜೀವನ ಐತಿ. ಊರ್ ಮಂದಿ ದಿನಾದ್ ಮಾತಾಡ್ಲಿ, ಇಲ್ಲಿ ನೀ ಮರ್ಗೋದು ಅಲ್ಲಿ ನಾ ಮರ್ಗೋದು, ಏನ ದೇವ್ರ ಹೇಳ್ಯಾನ. ಅಂದ್ರ ನಿನ್ ಮಾತಿನ ಅರ್ಥ ಈಗ ನನ್ ಗಂಡ ಸತ್ತಾನ, ನಿನಗ ಒಳ್ಳೆ ಒಂದು ಟೈಮ್ ಬಂದೈತಿ, ಈಗ ಈಕಿನ ಬುಟ್ಟ ಹಾಕೋಬೇಕನ್ನದ? ರಾಜ ನೀ ಏನ್ ಮಾತಾಡತ್ತಿ ಅನ್ನೋದು ನಿನಗರ ತಿಳಿಯಾತೈತೇನ? ಛೀ, ನೀ ಇಂಥ ಅದೇನಂತ ಅನ್ಕೊಂಡಿರ್ಲಿಲ್ಲ. ನೀ ಇಷ್ಟು ಟೈಮ್ ನೋಡ್ಕೊಂಡು ನನಗಿದೆಲ್ಲ ಮಾತಾಡ್ತಿ ಅಂತ ಒಟ್ಟ ಕನಸು ಮನಸ್ಸಿನಾಗೂ ಅನ್ಕೊಂಡಿರ್ಲಿಲ್ಲ. ಅಷ್ಟೇ ಅಲ್ಲ ರಾಜ, ನಮ್ಮ ಅಣ್ಣ ಸಾಯಿ ಮುಂದೆ ನನ್ನ ಕಡೆಯಿಂದ ಮಾತು ತಗೊಂಡ್ ಸತ್ತಾನ. ಕೊನೆವರೆಗೂ ನನ್ನ ಗಂಡನ ಜೋಡಿ ನಾನು ಜೀವನ ಮಾಡ್ಬೇಕಂತ ಹೇಳಿ ಅವನಿಗೆ ಹೆಂಗ್ ಮೋಸ ಮಾಡ್ಲಿ ನಾನು? ನಿಮ್ಮ ಅಣ್ಣ ಹೊಯ್ಕೋತ ಹೋಗ್ಯಾನ ಮ್ಯಾಗ. ನಿನಗಿರೋದೀಗ ನಾಳೆ 2 ಆಪ್ಷನ್ಸ್ ಏನು? ಒಂದು, ನಾಳೆ ನನ್ನ ಕೈಯಾಗ ವಿಷದ ಬಾಟ್ಲಿ ಇರ್ತೈತಿ, ಒಂದು ಕೈಯಾಗ ತಾಳಿ ಇರ್ತೈತಿ. ನೀನು ನನ್ನ ಕೈಲಿ ತಾಳಿ ಕಟ್ಕೋಬೇಕು, ಒಂದು ಇಲ್ಲ ನಾ ವಿಷ ಕೊಟ್ಟು ಸಾಯ್ತೀನಿ. ನಾ ಸತ್ತ ಮ್ಯಾಗ ನನ್ನ ಮಣ್ಣು ಕೊಡಾಕ ಬರ್ಬೇಕು ನೀ. ಮಧು, ಏ ಮಧು, ಎಲ್ಲ ಮದುವೆ ಕರಿ. ಗಂಡು ಕಳ್ಕೊಂಡು ಹೊಟ್ಟೆಗ್ ಮಗು ಇಟ್ಕೊಂಡು ನನ್ ಜೋಡಿ ಬಂದಿದ್ದು ಆಕಿ ಕೂಡ ನಮ್ ಮನೆಗೆ ಇರ್ಬಿಡ್ಲಿಲ್ಲ. ನೀ ಬಂದು ಆಕಿ ಬಾಯ್ ಬಂದಂಗ್ ಬೈದಿದಿ, ಅದಕ್ಕೆಲ್ಲ ಆಕಿ ಮನಿ ಬಿಟ್ಟು ಹೋಗ್ಯಾಳ. ಮನಿ ಬಿಟ್ಟು ಹೋಗ್ಯಾಳು? ಎಲ್ಲಿ ಇರೋಕೆ? ನೀ ಏನ್ ಮಾಡಾಕತ್ತಿದ್ ಮತ್ತೆ? ಎಲ್ಲೋಗ ಹಂಗೇನ್ ಕೂನ? ನಿನಗೆ ನೋವಾಗಬೇಕಂತೇಳಿ ನಾ ಹಿಂಗೇನು ಮಾಡಲಿಲ್ಲ. ನೀವು ದವಾಖಾನೆ ಹೋಗಿದ್ದೆ ಅಂತ ಡಾಕ್ಟರ್ ಏನೋ ನಿನಗೆ ಮನ್ಸಿಗೆ ನೋವಾಗಂಗೆ ಮಾತಾಡಿದೆ ಅಂತ, ಅದು ನನಗೆ ತಡ್ಕೊಳಕ್ಕಾಗಲಿಲ್ಲ. ನಿನಗೆ ಯಾರು ಏನಾರ ಅಂದರು ನನಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ, ಅದಕ್ಕೆ ನನಗೆ ಹಂಗೆ ಮಾತಾಡೀನಿ. ರಾಜ ನಿನಗ ಹೆಂಗಂತ ಹೇಳು, ನಿನಗ ಬಿಟ್ಟು ಹೋದಕಿ, ನಿನಗ ಎಡಗಾಲ್ನಾಗ ಒದ್ದು ಇನ್ನೊಬ್ಬನ ಲಗ್ನ ಆಗಿ ಅವನಿಗೆ ಹೊಟ್ಲಾದಕಿ, ನಿನಗೆ ಯಾಕೆ ಅರ್ಥ ಆಗೋಲ್ದು? ಮಧು, ನೀ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ. ಮೊದಲ ಹೊಟ್ಟೆ ಕೂಸೈತಿ. ನಾ ಮನೆಗೆ ಹೋಗಿದ್ನಿ, ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗಿ ಅನ್ನೋದು ಕೇಳೋಣ ನನಗೆ ಹೊಟ್ಟೆ ತಡ್ಕೊಳಕ್ಕಾಗಲಿಲ್ಲ. ನಾ ಮೊದಲಾದರೂ ನಿನ್ನ ದೇಹಕ್ಕೆ ಆಸೆ ಪಟ್ಟವಲ್ಲ, ನೀ ಚಂದಂಗಿರ್ಬೇಕು, ನೀ ಖುಷಿಯಾಗಿರ್ಬೇಕಂತೇಳಿ ನಾ ಬಯಸಿದವ. ನಾ ಚಂದಾಗಿ ಇರ್ಬೇಕಂತ ಬಯಸ್ದವನಿ, ಆದ್ರ ನಿನಗೇನ್ ಕೊಟ್ಟಿನಿ ನಾನು? ಬರೀ ನೋವು, ದುಃಖ, ಬರೀ ಅಸೈನ್ಮೆಂಟ್ ಮಾತಾಡೋದು ಇದನ್ನೇ ಮಾಡೀನಿ. ಆದ್ರೂ ನಿನಗ ಬುದ್ಧಿ ಬರವಲ್ದು. ಇನ್ನ ನಿನಗ್ ಹೆಂಗರ ಹೇಳಿ ನಾನು? ಮಧು, ನೀ ಟೆನ್ಷನ್ ತಗೋಬೇಡ, ಇಲ್ಲಿ ನಾ ಮಾತಿಗೂ ಏನೋ ಅಂದಿನಿ, ಅದನ್ನೇನು ತಲೆ ಕೆಡಿಸ್ಕೋಬೇಡ. ಹೇಳಿ ನೀ ಆರಾಮಾಗಿರ.
ನಾನು ನಿನಗೇನು ಟೆನ್ಷನ್ ಕೊಡಂಗಿಲ್ಲ. ಈಗೇನ ನನ್ನ ಕಣ್ಣಿಗೆ ಕಾಣಬಾರ್ದಲ್ಲ, ನಿನ್ನ ಕಣ್ಣಿಗೆ ಕಾಣಲಾರ್ದಷ್ಟು ದೂರ ಹೋಗಿಬಿಡ್ತೀನಿ ನಾನು. ಆದ್ರೆ ನಿನ್ನ ಈ ಪರಿಸ್ಥಿತಿ ನನ್ನ ಕಣ್ಣೀರು ನೋಡೋಕ್ಕಾಗೋದಿಲ್ಲ. ನಿಮ್ಮ ಮನೆಗೆ ಹೋಗು, ನಿಮ್ಮ ಮನೆಗೆ ಹೋಗ. ನಾವು ಹೋಗಬೇಕಿಲ್ಲ, ಎಲ್ಲಾದ್ರೂ ದೂರ ಹೋಗಿಬಿಡ್ತೀನಿ. ರಾಜಾ